Praise the Lord. Praise the Lord. ದೇವರ ನಾಮ ಸ್ತೋತ್ರವಾಗಲಿ. I think you all had a good game and exhausted and enjoyed, right? ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಆಟ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆನಂದಿಸಿದಿರಲ್ಲವಾ? So this family conference we are looking on the subject of family. ನಾವು ಈ ದಿನದಲ್ಲಿಯೂ ಕೂಡ ಕುಟುಂಬ ಅನ್ನುವಂತಹ ವಿಷಯವನ್ನ ಕುರಿತಾಗಿಯೇ ನಾವೆಲ್ಲರೂ ಧ್ಯಾನ ಮಾಡುತ್ತಾ ಇದ್ದೇವೆ. Family is an important factor of a country, of a state or a village or a town. ಕುಟುಂಬ ಅನ್ನುವಂಥದ್ದು ಒಂದು ದೇಶಕ್ಕಾಗಿಯೂ ರಾಜ್ಯಕ್ಕಾಗಿಯೂ ಜಿಲ್ಲೆಗಾಗಿಯೂ ಹಳ್ಳಿಗಾಗಿಯೂ ಎಲ್ಲ ಸಂದರ್ಭಗಳಿಗೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಬಹಳ ಬಹಳ ಪ್ರಾಮುಖ್ಯವಾದದ್ದು ಆಗಿದೆ. If the family fails, the country will fail. ಕುಟುಂಬ ಒಂದು ವೇಳೆ ಸೋತು ಹೋದರೆ ದೇಶವು ಕೂಡ ಸೋತು ಹೋದಂತೆಯೇ. Marriage is a covenant between man and woman and God. ವಿವಾಹ ಅನ್ನುವಂಥದ್ದು ಒಬ್ಬ ಪುರುಷನು ಸ್ತ್ರೀಯು ಹಾಗೂ ದೇವರೊಂದಿಗೆ ಉಂಟಾಗುವಂತ ಮಾಡಿಕೊಂಡಂತ ಒಡಂಬಡಿಕೆಯಾಗಿದೆ. It brings an awesome responsibilities to all parties. ಅದು ಯಾವಾಗಲೂ ಕೂಡ ಬಹಳ ಅತ್ಯಮೂಲ್ಯವಾದಂತಹ ಜವಾಬ್ದಾರಿಕೆಯನ್ನ ಅದು ತರುವಂತದ್ದಾಗಿದೆ. So the Holy Spirit guide the people to live a life which is pleasing unto God. ದೇವರ ಪರಿಶುದ್ಧಾತ್ಮನು ತಾನೇ ಪ್ರತಿಯೊಬ್ಬ ದೇವ ಜನರಿಗೂ ಕೂಡ ದೇವರನ್ನು ಮೆಚ್ಚಿಸುವಂತಹ ದೇವರಿಗೆ ಸಂತೋಷವನ್ನ ತರುವಂತಹ ಜೀವಿತವನ್ನ ಜೀವಿಸುವ ಹಾಗೆ ಆತನು ನಡೆಸುವಾತನಾಗಿದ್ದಾನೆ. The standard of the family will lead the church and the children and everybody involved in that family will be blessed. ಒಂದು ಕುಟುಂಬ ಎಂಬುದಾಗಿ ಹೇಳುವಾಗ ಒಂದು ಕುಟುಂಬದಲ್ಲಿರುವಂಥವರು ಮಕ್ಕಳು ದೊಡ್ಡವರು ಹಾಗೂ ಎಲ್ಲರೂ ಕೂಡ ಅದರಲ್ಲಿ ಒಳಗೊಂಡವರಾಗಿರುತ್ತಾರೆ. So the family is an important factor in our life. ಆದ್ದರಿಂದಲೇ ಕುಟುಂಬ ಅನ್ನುವಂಥದ್ದು ನಮ್ಮೆಲ್ಲರ ಜೀವಿತದಲ್ಲಿಯೂ ಬಹಳ ಪ್ರಾಮುಖ್ಯವಾದಂತಹ ಒಂದು ಸಂಗತಿಯಾಗಿದೆ. We are all born and brought up in different families. ನಾವೆಲ್ಲರೂ ಕೂಡ ವಿವಿಧ ಕುಟುಂಬಗಳಲ್ಲಿ ನಾವು ಹುಟ್ಟಿ ಬೆಳೆದವರಾಗಿದ್ದೇವೆ. But the factor which we are one in Christ, that made us to keep the standard of Lord Jesus Christ. ಆದರೆ ಬಹಳ ಅಮೂಲ್ಯವಾದ ಸಂಗತಿ, ನಾವೆಲ್ಲರೂ ಕೂಡ ಆ ಕ್ರಿಸ್ತನ ಒಂದೇ ದೇಹಕ್ಕೆ ನಾವು ಒಂದೇ ಕುಟುಂಬಕ್ಕೆ ನಾವು ಸೇರಿದವರಾಗಿದ್ದೇವೆ ಅನ್ನುವುದೇ ಪ್ರಾಮುಖ್ಯ ಸಂಗತಿ. So we have to cultivate a Christ pleasing family life. ನಾವುಗಳು ಯಾವಾಗಲೂ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನೇ ಮೆಚ್ಚಿಸುವಂತಹ ಕುಟುಂಬ ಜೀವಿತವನ್ನ ಜೀವಿಸುವುದಕ್ಕಾಗಿ ಹಂಬಲಿಸುವವರಾಗಿರಬೇಕು. If you read Ephesians chapter 5 verse 23, ಎಫೆಸದವರಿಗೆ ಪೌಲನು ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನವನ್ನು ಓದುವಾಗ, for the husband is the head of the wife, as also Christ is the head of the church, and he is the savior of the body. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. So here husband is the head of the family. ಇಲ್ಲಿ ಗಂಡನು ಕುಟುಂಬದ ತಲೆಯಾಗಿದ್ದಾನೆ. So we are not looking for the position of the husband, but we are not the rights of the husband, but we are looking for the duties of the husband. ನಾವು ಗಂಡನ ತಲೆಯಾಗಿದ್ದಾನೆ ಎಂಬುದಾಗಿ ಹೇಳುವಾಗ ಗಂಡನಿಗಿರುವಂತಹ ಅಧಿಕಾರ ಅಥವಾ ಸ್ಥಾನದ ಬಗ್ಗೆ ನಾವು ಮಾತನಾಡುತ್ತಾ ಇಲ್ಲ, ಬದಲಾಗಿ ಗಂಡನಾಗಿ ಆತನಿಗಿರುವಂತಹ ಜವಾಬ್ದಾರಿಕೆಗಳ ಕುರಿತಾಗಿ ನಾವು ಆಲೋಚಿಸುವವರಾಗಿದ್ದೇವೆ. Most of the time we are focusing on our position in the family. ಅನೇಕ ಸಾರಿ ನಾವು ಕುಟುಂಬದಲ್ಲಿ ನಮಗಿರುವಂತಹ ಸ್ಥಾನದ ಕುರಿತಾಗಿಯೇ ನಾವು ಬಹಳವಾಗಿ ಆಲೋಚಿಸುತ್ತೇವೆ, ಚಿಂತಿಸುತ್ತೇವೆ. But we always forget about our duties, what we have to do for the family. ಆದರೆ ನಾವು ಕುಟುಂಬಕ್ಕಾಗಿ ನಮ್ಮ ಜವಾಬ್ದಾರಿಕೆಗಳನ್ನ ನಾವು ಮಾಡಬೇಕಾದ ಕಾರ್ಯಗಳನ್ನ ನಾವು ಮರೆತು ಬಿಡುತ್ತೇವೆ. Because of the husband, the head of the family is not keeping the standard of Christian life, so because of that the children become gone astray from the word of God. ಯಾವಾಗ
ಗಂಡನು ತನ್ನ ಮನೆಯ ಕುಟುಂಬಕ್ಕೆ ಶಿರಸ್ಸಾಗಿದ್ದಾನೆ ಎಂಬುದನ್ನು ಮರೆತು ಬಿಟ್ಟವನಾಗಿ ಆತನು ಆ ಜವಾಬ್ದಾರಿಗಳನ್ನು ಮರೆತು ಬಿಡುವುದಾದರೆ ಕುಟುಂಬವು ಕರ್ತನ ದೂರ ಹೋಗುತ್ತದೆ, ಮಕ್ಕಳು ಕೂಡ ಕರ್ತನಿಂದ ಅಗಲಿ ಹೋಗುವವರಾಗುತ್ತಾರೆ. The relationship with husband and wife is not good, and because of that the children is going bad, and their testimony also going bad. ಯಾವಾಗ ಗಂಡ ಹೆಂಡತಿ ನಡುವಿನ ಸಂಬಂಧ ಉತ್ತಮವಾಗಿರುವುದಿಲ್ಲವೋ ಆಗ ಆ ಕುಟುಂಬದ ಸಾಕ್ಷಿಯು ಅದು ಯಾವಾಗಲೂ ಹಾಳಾಗಿ ಹೋಗುವಂಥದ್ದು, ಹಾಗೂ ಆ ಕುಟುಂಬದ ಕುರಿತಾದಂತಹ ಆ ಒಂದು ಹೆಸರು ಅದು ಕೂಡ ಹಾಳಾಗಿ ಹೋಗುವಂಥದ್ದಾಗಿರುತ್ತದೆ. We always speak about our rights, what we are in the family. ನಾವು ಯಾವಾಗಲೂ ಕೂಡ ಕುಟುಂಬದ ನಮಗಿರುವಂತಹ ಹಕ್ಕುಗಳು ಏನೆಂಬುದಾಗಿ ನಾವು ಆಲೋಚಿಸುವವರಾಗಿರುತ್ತೇವೆ. But nobody is speaking about their responsibilities. ಆದರೆ ಯಾರು ಕೂಡ ಜವಾಬ್ದಾರಿಕೆಗಳ ಕುರಿತಾಗಿ ಮಾತನಾಡುವುದಿಲ್ಲ. As marriage covenant is between man and woman and God, ಯಾವಾಗ ವಿವಾಹ ಅನ್ನುವಂಥದ್ದು ಗಂಡು ಹೆಂಡತಿ ಮತ್ತು ಕರ್ತನೊಂದಿಗೆ ಅದು ಕೂಡಿಸಲ್ಪಟ್ಟದ್ದಾಗಿರುತ್ತದೆಯೋ, it brings a lot of responsibilities also. ಅದು ತುಂಬಾ ಜವಾಬ್ದಾರಿಕೆಯನ್ನು ಕೂಡ ಅದು ತರುವಂತದ್ದಾಗಿರುತ್ತದೆ. So we are going to look into that. We have mainly three responsibilities I am going to look today. ಈ ದಿವಸ ನಾವು ಕುಟುಂಬದ ಜವಾಬ್ದಾರಿಕೆಗಳ ವಿಷಯಕ್ಕೆ ಬರುವಾಗ ಮೂರು ಪ್ರಮುಖವಾದ ಜವಾಬ್ದಾರಿಕೆಗಳನ್ನು ಕುರಿತಾಗಿ ಆಲೋಚಿಸುತ್ತೇವೆ. In the family, the woman doesn't know what their position is. They have to understand what their place is, what God assigned for them. ಆ ಮನೆಯಲ್ಲಿ ಒಬ್ಬ ಸ್ತ್ರೀಯು ಆಕೆ ತನಗಿರುವಂತಹ ಆ ಒಂದು ಹಕ್ಕುಗಳೇನು ಜವಾಬ್ದಾರಿಕೆಗಳನ್ನು ಅರ್ಥ ಮಾಡಿಕೊಂಡಾಗಲೇ ಯಾವ ಜವಾಬ್ದಾರಿಕೆಗಳಿಗಾಗಿ ಕರ್ತನು ಆಕೆಯನ್ನ ಕುಟುಂಬದಲ್ಲಿ ಸ್ಥಾಪಿಸಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯ. They have to be aware about their responsibilities and the love and the responsibility they are going to do to the husband and towards his children. ಮನೆಯಲ್ಲಿರುವಂತಹ ಜವಾಬ್ದಾರಿಕೆಗಳನ್ನಾಗಿ ಅರ್ಥ ಮಾಡಿಕೊಳ್ಳುವಾಗ ಕುಟುಂಬದ ನಿರ್ವಹಣೆಗಾಗಿಯೂ ಗಂಡನ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿಯೂ ಆಕೆಯು ತನಗಿರುವ ಜವಾಬ್ದಾರಿಕೆಗಳನ್ನ ಅರಿತುಕೊಂಡವಳಾಗಿ ಅದರಂತೆ ಕಾರ್ಯ ಮಾಡುತ್ತಾಳೆ. And also the children also have their own responsibilities in the family. ಹಾಗೆಯೇ ಮಕ್ಕಳು ಕೂಡ ಆ ಕುಟುಂಬದಲ್ಲಿ ತಮ್ಮದೇ ಆದ ಜವಾಬ್ದಾರಿಕೆಗಳನ್ನ ಅವರು ಹೊಂದಿದವರಾಗಿರುತ್ತಾರೆ. So the father, or the mother, or the husband and the wife and the children, they all work together to make a godly family. ಗಂಡ ಹೆಂಡತಿ ಮಕ್ಕಳು ಹಾಗೂ ಎಲ್ಲರೂ ಸೇರಿ ದೈವಿಕ ಭಯಭಕ್ತಿಯುಳ್ಳ ಕುಟುಂಬವನ್ನಾಗಿ ಅವರು ರೂಪಿಸುವವರಾಗುತ್ತಾರೆ. Now what happened is they are not working together. ಈಗ ಅವರೆಲ್ಲರೂ ಒಟ್ಟಾಗಿ ಕೂಡಿ ಕೆಲಸ ಮಾಡುವಾಗ ಏನಾಗುತ್ತದೆ? Everybody have their own ways, their own money, their own things they are doing, but they are not working together for the betterment of the family. ಇವತ್ತು ಏನಾಗ್ತಾ ಇದೆ? ಯಾರು ಕೂಡ ಒಟ್ಟಾಗಿ ಕೂಡಿ ಬರುತ್ತಾ ಇಲ್ಲ. ಪ್ರತಿಯೊಬ್ಬನ ಗಂಡನ ತನ್ನದೇ ಆದಂತಹ ರೀತಿಯಲ್ಲಿ, ಹೆಂಡತಿಯು ತನ್ನದೇ ಆದಂತಹ ಕಾರ್ಯಗಳನ್ನು, ಮಕ್ಕಳು ತಮ್ಮದೇ ಆದಂತಹ ರೀತಿಯಲ್ಲಿ ಹೋಗುವಾಗ ಯಾರೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಕೆಗಳನ್ನ ಅರ್ಥ ಮಾಡಿಕೊಂಡವರಾಗಿ ಕುಟುಂಬದ ಏಳಿಗೆಗಾಗಿ ಕಾರ್ಯ ಮಾಡುತ್ತಾ ಇಲ್ಲ ಈ ದಿನಮಾನಗಳಲ್ಲಿ. So we have to look into that, how we can serve together, how we can work together as a family to make it better. ಆಗ ನಮ್ಮ ಕುಟುಂಬವನ್ನ ಉತ್ತಮಗೊಳಿಸುವುದಕ್ಕಾಗಿ ನಾವು ಹೇಗೆ ಒಟ್ಟಾಗಿ ನಮ್ಮ ಜವಾಬ್ದಾರಿಕೆಗಳನ್ನ ನಿರ್ವಹಿಸಬೇಕು, ಹೇಗೆ ನಾವು ಒಟ್ಟಾಗಿ ಕಾರ್ಯ ಮಾಡಬೇಕು ಎಂಬುದರ ಕುರಿತಾಗಿ ನಾವು ಆಲೋಚನೆ ಮಾಡೋಣ. The first is the servant leadership. ಮೊದಲನೇದಾಗಿ ಸೇವಕ ನಾಯಕತ್ವ. That servant leadership, the first and important thing is that leadership keep the integrity of the family. ಈ ರೀತಿಯಾಗಿ ಸೇವಕ ನಾಯಕತ್ವ ಅನ್ನುವಂಥದ್ದು ಕುಟುಂಬದ ಆ ಒಂದು ಏಕತೆಗಾಗಿ ಕಾರ್ಯ ಮಾಡುವಂತ ಜವಾಬ್ದಾರಿಕೆಯಾಗಿರುತ್ತದೆ. They have certain lines where they can go up to, and they will never cover the line which they cannot go to. ಅವರು ಯಾವ ಆ ಹಂತದವರೆಗೆ ಹೋಗಬಹುದು, ಯಾವ ಕಾರ್ಯಗಳನ್ನ ಯಾವ ರೀತಿಯಲ್ಲಿ ಅವರು ನಿರ್ವಹಿಸಬಹುದು ಎಂಬುದಾಗಿ ಸೇವಕರಾಗಿ ಅವರು ತಮ್ಮ ಕುಟುಂಬದ ಕುರಿತು ಆಲೋಚಿಸುತ್ತಾರೆ. They have their own responsibilities and they know what to do, and they stick on that, and the integrity they'll keep in the family. ಅವರಿಗೆ ತಮ್ಮದಾದ ಜವಾಬ್ದಾರಿಕೆಗಳು ಏನೆಂಬಂತಹ ಅರಿವು ಇರುತ್ತದೆ. ಹಾಗೆಯೇ ಅವರು ಆ ಅರಿವನ್ನು ಹೊಂದಿದವರಾಗಿ ಕುಟುಂಬದ ಏಳಿಗೆಗಾಗಿ, ಕುಟುಂಬದ ಉನ್ನತಿಗೋಸ್ಕರವಾಗಿ ತಮ್ಮ ತಮ್ಮ ಕರ್ತವ್ಯ ಜವಾಬ್ದಾರಿಕೆಗಳನ್ನ ನಿರ್ವಹಿಸುವವರಾಗಿರುತ್ತಾರೆ. So in our among us and also outside the world, we know some families we don't want to talk about their deeds and what are they doing. ಕೆಲವು ಸಾರಿ ಹೊರಗಿನ ಪ್ರಪಂಚ ನೋಡುವಾಗ, ಜನರನ್ನ ನಾವು ಗಮನಿಸುವಾಗ ಅವರು ಏನು ಮಾಡುತ್ತಾ ಇದ್ದಾರೆ ಎಂಬುದು ಅವರಿಗೂ ಗೊತ್ತಾಗುವುದಿಲ್ಲ, ನಮಗೂ ಕೂಡ ಗೊತ್ತಾಗುವುದಿಲ್ಲ. They are not an example for others. Because of that we don't want to talk about them. ನಾವು ಅನೇಕರಿಗೆ ನಾವು ಮಾದರಿಯಾಗಿರಬೇಕು, ಇಲ್ಲದ ಕಾರಣವಾಗಿ ನಾವು ಅದರ ಬಗ್ಗೆ ಮಾತನಾಡುವುದೇ ಇಲ್ಲ.
We know that how our Lord Jesus Christ served as the head of the church. ನಮಗೆ ಉತ್ತರ ಕರ್ತನಾಗಿರುವ ಯೇಸು ಕ್ರಿಸ್ತನು ಸಭೆಯ ಶಿರಸ್ಸಾಗಿ ಆತನು ಹೇಗೆ ಕಾರ್ಯ ಮಾಡುತ್ತಾ ಇದ್ದಾನೆ ಎಂಬುದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ. When we read here on verse 23, Christ also head of the church and he is a savior of the body. 23ನೇ ವಚನ, ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. And we see that and gave himself for her in verse 25. 25ನೇ ವಚನ ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆತನು ಅದನ್ನ ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ಓದುತ್ತೇವೆ. So the husband's life or what he is going to do is to die for the family. ಇಲ್ಲಿ ನೋಡುವಾಗ ಗಂಡನ ಜವಾಬ್ದಾರಿ ಏನಂದ್ರೆ ಕುಟುಂಬಕ್ಕಾಗಿ ಸಾಯುವುದು. That is what our Lord Jesus Christ done for us. ಅದನ್ನೇ ಕರ್ತನಾಗಿರುವ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಮಾಡಿದ್ದಾನೆ. Because of that love he gave himself for us and died on the cross of Calvary. ಆ ಪ್ರೀತಿಯ ನಿಮಿತ್ತವಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಕಲ್ವಾರಿ ಶಿಲುಬೆಯ ಮೇಲೆ ಆತನು ಸತ್ತು ನಮಗಾಗಿ ಆತನು ಪುನರುತ್ಥಾನ ಹೊಂದಿ ಬಂದಿದ್ದಾನೆ. So he is willing to give everything he have for the family or the church. ಆತನು ತನಗಿರುವುದೆಲ್ಲವನ್ನು ಕೂಡ ಆ ಕುಟುಂಬಕ್ಕಾಗಿ ಸಭೆಗಾಗಿ ಆತನು ಕೊಡಲು ಆತನು ಸದಾ ಕಾಲವು ಚಿತ್ತವುಳ್ಳವನಾಗಿದ್ದನು ಅಥವಾ ಇಷ್ಟವುಳ್ಳವನಾಗಿದ್ದನು. In Ephesians chapter 1 verse 22 we read, and has put all things under his feet and gave him to be the head over all things to the church. ನಾವು ಎಫೆಸ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನವನ್ನು ಓದುವಾಗ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು, ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ, ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದಾಗಿದೆ. So he is the head of everything. He is the head of the church. ಆತನು ಎಲ್ಲವುಗಳ ಒಡೆಯನಾಗಿದ್ದಾನೆ, ಸಭೆಗೂ ಕೂಡ ಆತನು ಶಿರಸ್ಸಾಗಿದ್ದಾನೆ. And also he is the head of the body. ಹಾಗೆ ಆತನು ಕ್ರಿಸ್ತನ ದೇಹಕ್ಕೆ ಆತನು ಶಿರಸ್ಸಾಗಿದ್ದಾನೆ. He is not only saving us spiritually, but also he is going to save us in our body also. ಆತನು ನಮ್ಮ ಆತ್ಮಗಳನ್ನು ನಮ್ಮ ಆತ್ಮಿಕವಾಗಿ ರಕ್ಷಿಸುವುದು ಮಾತ್ರವೇ ಅಲ್ಲ, ಭೌತಿಕವಾಗಿಯೂ ಕೂಡ ನಮ್ಮನ್ನ ಕಾಪಾಡುವವನಾಗಿದ್ದಾನೆ. So we read that he is the savior of the body. ದೇವರ ವಾಕ್ಯ ಹೇಳುತ್ತದೆ, ಆತನು ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ ಎಂಬುದಾಗಿ ಓದುತ್ತೇವೆ. So same responsibility the husband also have. ಅದೇ ಜವಾಬ್ದಾರಿಕೆಯು ಕುಟುಂಬದ ತಲೆಯಾಗಿರುವ ಗಂಡನಿಗೂ ಇರುವಂತದ್ದಾಗಿದೆ. The body of the family or the children or the wife, everything has been taken care by the husband. ಆ ನೋಡುವಾಗ ಹೆಂಡತಿ ಮಕ್ಕಳು ಹಾಗೂ ಎಲ್ಲರನ್ನು ಕೂಡ ಆ ಶಿರಸ್ಸಾಗಿರುವ ಗಂಡನೇ ಆತನು ಹೊತ್ತುಕೊಳ್ಳಬೇಕಾಗುತ್ತದೆ. So we read again in Colossians chapter 1 verse 18, and he is head of the body, the church, who is the beginning, the firstborn from the dead, that all things he might have the preeminence and the preeminence. ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ಹೀಗೆ ಓದ್ತೇವೆ, ಸಭೆ ಎಂಬ ದೇಹಕ್ಕೆ ಆತನ ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗಿರುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ ಎಂಬುದಾಗಿ ನಾವು ಓದುತ್ತೇವೆ. So he is the sovereign Lord of the church. ಆತನ ಸಭೆಗೆ ಸಾರ್ವಭೌಮ ಕರ್ತನಾಗಿದ್ದಾನೆ. And he is the Lord of my life and your life. ಆತನು ನನ್ನ ಜೀವನದ ಹಾಗೂ ನಿಮ್ಮ ಜೀವನದ ಒಡೆಯನು ಅಥವಾ ಪ್ರಭುವಾಗಿದ್ದಾನೆ. So he died for us and gave himself for us. ಆತ ನಮಗೋಸ್ಕರವಾಗಿ ಸತ್ತನು ಹಾಗೂ ನಮಗೋಸ್ಕರವಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. So he is never be a dictator of a church. He is not a dictator of the church. ಆದರೆ ಆತನ ಸಭೆಗೆ ಸರ್ವಾಧಿಕಾರಿ ಅಲ್ಲ. He is the head of the church, that just like the husband to be know about that, how you should be head of the church, head of the family.
ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಹೇಗೆ ಸಭೆಗೆ ಶಿರಸ್ಸಾಗಿದ್ದಾನೆ ಅಂದರೆ ಆತನು ತಾನು ಹೇಳಿದ ಹಾಗೆ ಗಂಡನ ಕುಟುಂಬಕ್ಕೆ ಶಿರಸ್ಸಾಗಿರುವ ಹಾಗೆಯೇ ಆತನು ಸಲಹುವಂತಹ ಆ ಜವಾಬ್ದಾರಿಕೆಯಲ್ಲಿ ಶಿರಸ್ಸಾಗಿದ್ದಾನೆಯೇ ಹೊರತು ಸರ್ವಾಧಿಕಾರಿಯಲ್ಲ. So you have to meet every needs of the family, every needs of your wife and your children. ಆತನು ಸಭೆಯ ಶಿರಸ್ಸಾಗಿ ಹೆಂಡತಿಯ ಎಲ್ಲ ಅಗತ್ಯತೆಗಳನ್ನು, ಮಕ್ಕಳ ಎಲ್ಲ ಅಗತ್ಯತೆಗಳನ್ನ ಆತನು ಒದಗಿಸುವವನು, ಪೂರೈಸುವವನು ಆಗಿರಬೇಕು. So you are not excluded from doing things for the family, but you have to do everything for the family. ನೀವು ಕುಟುಂಬಕ್ಕಾಗಿ ಏನಾದರೂ ಮಾಡಬೇಕೆನ್ನುವಂತಹ ಆಯ್ಕೆಯುಳ್ಳವರಲ್ಲ, ಬದಲಾಗಿ ಕುಟುಂಬಕ್ಕೆ ಬೇಕಾದ ಎಲ್ಲವನ್ನು ಮಾಡಬೇಕಾದವರಾಗಿರುತ್ತೀರಿ. And you are not sitting there and telling them, I am the head of the house and I have all the rights and everything I can do, whatever I can do. Not like that. ಅರುಳುವಾಗ ನಾನು ಕುಟುಂಬದ ಯಜಮಾನನಾಗಿ, ಕುಟುಂಬದ ಶಿರಸ್ಸಾಗಿ, ನನ್ನ ಕುಟುಂಬಕ್ಕೆ ಬೇಕಾದ ಎಲ್ಲವನ್ನ ಮಾಡಬೇಕಾದ ಎಲ್ಲ ಕರ್ತವ್ಯಗಳನ್ನ ನಾನು ಮಾಡಿ ಮುಗಿಸುತ್ತೇನೆ ಎನ್ನುವಂತಹ ತೀರ್ಮಾನದಲ್ಲಿ ಇರಬೇಕು. So you have to focus upon the responsibilities which our Lord enabled to you. ನಡುವಾಗ ಇಲ್ಲಿ ಪೌಲನು ಆ ಜವಾಬ್ದಾರಿಕೆಗಳನ್ನ ಆತನು ಬಹಳ ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. So we read in 1 Corinthians chapter 11:3 like this. 1 Corinthians chapter 11 verse 3. ನಾವು 1 Corinthians chapter 11 verse 3. ಅಪೊಸ್ತಲ ಕೃತ್ಯಗಳ ಪುಸ್ತಕ ಆ 1ನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಓದ್ತೇವೆ. We see that, but I would have you to know that the head of every man is Christ, and the head of the woman is the man, and the head of the Christ is God. ಆದರೂ ಒಂದು ಸಂಗತಿಯನ್ನು ನೀವು ತಿಳಿಯಬೇಕಂದ್ರೆ ನನ್ನ ಇಷ್ಟ, ಅದೇನೆಂದ್ರೆ ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ, ಸ್ತ್ರೀಗೆ ಪುರುಷನು ತಲೆ. So there is a hierarchy we can see there. ಅಲ್ಲಿ ನಾವು ಆ ಒಂದು ಶಿರಸ್ಸಿನ ಕ್ರಮಾಂಕವನ್ನು ನೋಡುತ್ತೇವೆ. The husband is the head of the wife. ಗಂಡನ ಹೆಂಡತಿಗೆ ಶಿರಸ್ಸಾಗಿದ್ದಾನೆ. He is not an unquestionable one. He is having another head. That is Jesus Christ, God. ಆತನು ಮಾತ್ರವೇ ಒಡೆಯನಲ್ಲ, ಬದಲಾಗಿ ಆತನಿಗೆ ಮೇಲೆ ಮತ್ತೊಬ್ಬ ಒಡೆಯನಿದ್ದಾನೆ, ಅದು ಕರ್ತನಾಗಿರುವ ಯೇಸು ಕ್ರಿಸ್ತನೇ. And the head of Christ is God. ಕ್ರಿಸ್ತನಿಗೆ ದೇವರು ತಲೆಯಾಗಿದ್ದಾನೆ. So we know that the relationship with the Trinity, they are keeping in harmony. ಅಲ್ಲಿ ತ್ರಯೇಕತ್ವ ನೋಡುತ್ತೇವೆ. ತ್ರಯೇಕತ್ವವು ಸಮನ್ವಯ ರೀತಿಯಲ್ಲಿ ಕಾರ್ಯ ಮಾಡುವುದಾಗಿ ನೋಡುತ್ತೇವೆ. So we should know that how that is working among the Godhead, the same thing should work in among our families also. ಯಾವ ರೀತಿಯಲ್ಲಿ ತ್ರಯೇಕತ್ವವು, ದೈವತ್ವದಲ್ಲಿ ತ್ರಯೇಕತ್ವವು ಒಂದಾಗಿ ಒಟ್ಟಾಗಿ ಸಮನ್ವಯವಾಗಿ ಕಾರ್ಯ ಮಾಡುತ್ತದೆಯೋ ಹಾಗೆಯೇ ನಮ್ಮ ಕುಟುಂಬದಲ್ಲಿಯೂ ಕೂಡ ಅದೇ ರೀತಿಯಾದಂತಹ ಕಾರ್ಯರೂಪತೆ ಇರಬೇಕು ಎಂಬುದಾಗಿ ನೋಡುತ್ತೇವೆ. So are you willing to serve for your family? ಅಳುವಾಗ ಕುಟುಂಬಕ್ಕಾಗಿ ಸೇವೆ ಮಾಡುವಂತ ಜವಾಬ್ದಾರಿಕೆ, ಆ ಒಂದು ಶಿರಸತ್ವ ನಿಮಗಿದೆ. And also we read this, we can compare this as 1 Peter chapter 5 verse 1 onwards, 1 to 3. ಹಾಗೆಯೇ ಮೊದಲನೇ ಪೇತ್ರ 5ನೇ ಅಧ್ಯಾಯ 1ರಿಂದ 3ರವರೆಗೆ ಓದುವಾಗ I can read that. Shall I read it? ಸಭೆಯ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನೂ ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. So here he is giving that elders how they have to work among the church. ನೋಡುವಾಗ ಸಭೆಯ ಹಿರಿಯರಾಗಿ ಅವರು ಹೇಗೆ ಸಭೆಯೊಳಗೆ ಕಾರ್ಯ ಮಾಡಬೇಕು ಎನ್ನುವುದರ ವಿವರವನ್ನು ಅಲ್ಲಿ ಕೊಡುತ್ತಿದ್ದಾನೆ. So in verse 2 he reads, shepherd the flock of God which is among you, serving as overseers, not by compulsion, but willingly, not for dishonest gain, but eagerly. ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ.
You never ruled as an overseer. You are serving as an overseer in a church as an elder. ಸಭೆಯಲ್ಲಿ ನೋಡುವಾಗ ನೀವು ಆಳ್ವಿಕೆ ಮಾಡುವಂತಹ ಸಭಾ ಹಿರಿಯರಾಗಿ ಅಲ್ಲ, ಸೇವೆ ಮಾಡುವ ಸಭಾ ಹಿರಿಯರಾಗಿ ನೀವು ಕೆಲಸ ಮಾಡುತ್ತೀರಿ. So really believers, we are chosen as a husband and you have the responsibilities and you have to oversee your house as a shepherd. ಆದ್ದರಿಂದ ಪ್ರಿಯರೇ, ಗಂಡನು ಎಂಬುದಾಗಿ ಹೇಳುವಾಗ ಆತನ ಸಭೆಯ ಆ ಹಿರಿಯರ ಹಾಗೆಯೇ ಕುಟುಂಬದ ಮೇಲ್ವಿಚಾರಣೆ ಮಾಡುವವರಾಗಿ, ಆ ಕುಟುಂಬವನ್ನ ಪರಿಪಾಲನೆ ಮಾಡುವವರಾಗಿ ಇರುವುದಕ್ಕಾಗಿ ಆರಿಸಲ್ಪಟ್ಟಿದ್ದೀರಿ. Not by compulsion. That is what is happening in the families now. They are compelling people to do things. ಒತ್ತಾಯದಿಂದಲ್ಲ, ಬಲಾತ್ಕಾರದಿಂದಲ್ಲ. ಆದರೆ ಇವತ್ತು ಕುಟುಂಬಗಳಲ್ಲಿ ನೋಡುವಾಗ ಬಲಾತ್ಕಾರ, ಒತ್ತಾಯದಿಂದ ಮನೆಯ ಕಾರ್ಯಗಳನ್ನು ಮಾಡಿಸಿಕೊಳ್ಳುತ್ತಾರೆ. But they are doing it willingly. ಆದರೆ ಆ ರೀತಿಯಲ್ಲ, ಇಷ್ಟಪೂರ್ವಕವಾಗಿಯೂ ಕರ್ತನ ಚಿತ್ತದ ಪ್ರಕಾರವೂ ಮಾಡುವವರಾಗಿರಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. So really beloved, God has given this great institution and also great privilege to be a husband in this world. ಎದುರುವಾಗ ಅದು ಕುಟುಂಬವನ್ನ ದೊಡ್ಡ ಮಹಾ ಸಂಸ್ಥೆಯಾಗಿ ದೇವರು ಸ್ಥಾಪಿಸಿ ಅದರಲ್ಲಿ ಗಂಡನನ್ನ ಶಿರಸ್ಸಾಗಿ ನೇಮಿಸಿದ್ದಾನೆ. It is to serve the people with your all that resources you have. ನಿಮಗಿರುವಂತ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ನೀವು ಕರ್ತನ ಸೇವೆಯನ್ನ ಕುಟುಂಬದಲ್ಲಿ ಮಾಡಬೇಕೆಂಬ ಉದ್ದೇಶದಿಂದ ಆತನು ಸ್ಥಾಪಿಸಿದ್ದಾನೆ. So as being lords over those entrusted to you, but being example to the flock. ಮುಂದಕ್ಕೆ ನೋಡುವಾಗ ದೇವರು ನಿಮ್ಮ ವಶದಲ್ಲಿಟ್ಟುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ. So are you an example to the other people among your families? ಕುಟುಂಬಗಳಲ್ಲಿ ನೋಡುವಾಗ ಕುಟುಂಬದಲ್ಲಿರುವ ಸದಸ್ಯರಿಗೆ ಮಾದರಿಯಾಗಿಯೇ ಅವರು ಶಿರಸ್ಸಾಗಿ ಸೇವೆಯನ್ನು ಮಾಡಬೇಕು. And here for the elders, the apostle is telling that when the chief shepherd appears, you will receive the crown of glory that does not fade away. ಹಿರಿ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಟದ ಜಯಮಾಲೆಯನ್ನ ಹೊಂದುವಿರಿ. So you are doing this, and also the shepherd is the good shepherd. The chief shepherd is coming. He is going to reward you as you lead your family in the way which is God intended to do. ದೇವರು ಯಾವ ರೀತಿ ಇಷ್ಟಪಟ್ಟನೋ ಆ ರೀತಿಯಲ್ಲಿ ಕುಟುಂಬದ ಶಿರಸ್ಸಾಗಿ ನೀವು ದೊರೆತನ ಮಾಡದಂತೆ ನೀವು ಮಾದರಿಯಾಗಿಯೇ ಕುಟುಂಬವನ್ನು ನಡೆಸಿಕೊಂಡು ಹೋಗಿದ್ದಕ್ಕೆ ಕರ್ತನು ಬರುವಾಗ ಆತನು ಖಂಡಿತವಾಗಿಯೂ ಪ್ರತಿಫಲವನ್ನ ಕೊಟ್ಟೇ ಕೊಡುತ್ತಾನೆ. So we see Lord Jesus Christ is sitting at the right hand of the Father. ಕರ್ತನಾಗಿರುವ ಯೇಸು ಕ್ರಿಸ್ತನು ತಂದೆಯ ಬಲಪಾರ್ಶ್ವದಲ್ಲಿ ಆತನು ಆಸನ ರೂಢನಾಗಿದ್ದಾನೆ ಎಂಬುದನ್ನು ನಾವು ಬಲ್ಲೆವು. So you are husband and wife and you are sitting together for the work of the Lord. ದೇವ ಗಂಡ ಹೆಂಡತಿಯಾಗಿ ನೀವು ಕೂಡ ಆ ರೀತಿಯಲ್ಲಿಯೇ ದೇವರು ಸ್ಥಾಪಿಸಿದಂತಹ ಸ್ಥಾನದಲ್ಲಿ ನೀವು ಇರುವವರಾಗಿದ್ದೀರಿ. This is the greatest institution that God ever made. ದೇವರು ಈ ಒಂದು ಕುಟುಂಬವನ್ನೇ ಜಗತ್ತಿನ ಅತಿ ದೊಡ್ಡ ಒಂದು ಸಂಸ್ಥೆಯಾಗಿ ಒಂದು ಒಕ್ಕೂಟವಾಗಿ ಸ್ಥಾಪನೆ ಮಾಡಿದ್ದಾನೆ. The Lord is giving you a responsibility to evangelize your family. ಆತನು ಅದರೊಂದಿಗೆ ಆ ಒಂದು ಕುಟುಂಬದ ಏಳಿಗೆಗೆ ಅಗತ್ಯವಾದ ಜವಾಬ್ದಾರಿಕೆಗಳನ್ನ ಆತನು ಕೊಟ್ಟಿದ್ದಾನೆ. Your children should know and come to the Lord Jesus Christ through your own gospel message itself. ನೀವು ನೀಡುವಂತ ಸುವಾರ್ತೆಯ ಮೂಲಕವಾಗಿಯೇ ನಿಮ್ಮ ಮಕ್ಕಳು ಕೂಡ ರಕ್ಷಣೆಯ ಅನುಭವಕ್ಕೆ ಬರುವವರಾಗಬೇಕು. We are giving the responsibilities to Sunday school teachers or elders. ನಾವು ಯಾವಾಗಲೂ ಕೂಡ ನಾವು ಈ ಜವಾಬ್ದಾರಿಕೆಯನ್ನ ಸಭೆಯ ಹಿರಿಯರಿಗೂ ಸಭೆಯ ಸೇವಕರಿಗೂ ನಾವು ಒಪ್ಪಿಸಿಕೊಡುತ್ತೇವೆ, ನೀವು ಇದನ್ನ ಹೇಳಿರಿ ಎಂಬುದಾಗಿ. So you are giving the responsibility to others and tell them because the teachers are not good, my children never know the word of God. ನಾವು ಯಾವಾಗಲೂ ಕೂಡ ಜವಾಬ್ದಾರಿಕೆಗಳನ್ನ ಬೇರೆಯ ಮೇಲೆ ಹೊರಿಸಿದವರಾಗಿ ನಾವು ಹೇಳುತ್ತೇವೆ, ಆತನನ್ನು ಕೂಡ ಕರ್ತನನ್ನ ಕಂಡುಕೊಂಡಿಲ್ಲ, ಆತನ ಕರ್ತನ ಕಡೆಗೆ ಬರಲಿಲ್ಲ ಎಂಬಂತಹ ಆಪಾದನೆಗಳನ್ನು ನಾವು ಯಾವಾಗಲೂ ಮಾಡುವವರಾಗುತ್ತೇವೆ. So they are doing the blaming game and they are escaping from their own responsibilities. ಈ ರೀತಿ ಆದಂತಹ ಆಟಗಳನ್ನ ಆಡುತ್ತಾ ತಮಗೆ ಕರ್ತನ ಕೊಟ್ಟ ಜವಾಬ್ದಾರಿಕೆಗಳನ್ನ ಅವರು ಮರೆತು ಬಿಟ್ಟವರಾಗುತ್ತಾರೆ. Yeah, the serving leader is looking for the betterment of other people. ನಡುವಾಗ ಇಲ್ಲಿ ಕರ್ತರು ಇಲ್ಲಿ ನೋಡುವಾಗ ಅವರು ಯಾವಾಗಲೂ ಬೇರೆಯವರಲ್ಲಿಯೇ ಉತ್ತಮವಾದದನ್ನ ಎದುರು ನೋಡುತ್ತಿರುತ್ತಾರೆ. We always look for our betterment, our
needs, but not the others. ಯಾವಾಗಲೂ ಕೂಡ ನಾವು ನಮ್ಮ ಜವಾಬ್ದಾರಿಕೆಯನ್ನ ಅರಿತವರಾಗಿ ನಾವು ಮೊಣಕಾಲೂರಿ ನಮ್ಮ ಕುಟುಂಬಕ್ಕಾಗಿ ಮಕ್ಕಳಿಗಾಗಿ ಪ್ರಾರ್ಥಿಸುವವರಾಗಿರಬೇಕು. Dearly beloved, God have given this great position as a father or as a husband to glorify God and to be live in the light of the word of God. ಆ ರೀತಿಯಲ್ಲಿ ಸಭೆಯ ಆರ್ಯಂತಹ ಕುಟುಂಬದ ಯಜಮಾನನಾಗಿ ಆತನು ಕರ್ತನ ಸೇವೆಗಾಗಿ ಹೋಗುವಾಗ ಕರ್ತನಿಗಾಗಿ ಬೆಳಕಿನವನಾಗಿ ಜೀವಿಸುವಂತ ಕೃಪಾವಕಾಶವನ್ನ ಕರ್ತನು ತಾನೇ ಕೊಡುವವನಾಗಿದ್ದಾನೆ. So may the Lord help you to lead your family with sacrificial love and with sacrificial leadership to lead them to the Lord Jesus Christ. ನಮ್ಮ ಕರ್ತನು ತಾನೇ ಆ ಪ್ರತಿಯೊಬ್ಬ ಗಂಡನಿಗೂ ಕೂಡ ಆ ತ್ಯಾಗಪೂರ್ವಕವಾದ ಪ್ರೀತಿಪೂರ್ವಕವಾದ ಕುಟುಂಬಕ್ಕಾಗಿ ಪ್ರಾಣ ಕೊಡುವಂತಹ ಆ ಜವಾಬ್ದಾರಿಕೆಯನ್ನು ನಿರ್ವಹಿಸುವುದಕ್ಕೆ ಬೇಕಾದ ಕೃಪೆಯನ್ನ ಜ್ಞಾನವನ್ನ ಪವಿತ್ರಾತ್ಮರ ಸಹಾಯವನ್ನ ಅನುಗ್ರಹಿಸಲಿ. So when people talk about the Kumar's family, the Thomas family, the Matthew family, or the families, they should be proud about that and they should praise God because of that. ಯಾವಾಗ ಒಬ್ಬರು ಒಂದು ಕುಟುಂಬದ ಬಗ್ಗೆ ಇಂಥ ಸಹೋದರನ ಬಗ್ಗೆ ಅಂತ ಸಹೋದರನ ಬಗ್ಗೆ ಅವರ ಕುಟುಂಬಗಳ ಬಗ್ಗೆ ಮಾತನಾಡುತ್ತಾರೋ ಆಗ ಆ ಕುಟುಂಬಗಳ ಮೂಲಕವಾಗಿ ಕರ್ತನಿಗೆ ಮಹಿಮೆ ಉಂಟಾಗಬೇಕು. Or they are ashamed about telling the name of the families. ಕೆಲವು ಸಾರಿ ಕೆಲವು ಕುಟುಂಬಗಳ ಹೆಸರನ್ನ ಇಡುವಾಗ ನಾಚಿಕೆಯಾಗುತ್ತದೆ. Dearly beloved, we have to be very careful about that. ಪ್ರಿಯರಾದವರೇ, ನಾವು ಈ ವಿಷಯದಲ್ಲಿ ಬಹಳ ಎಚ್ಚರವಾಗಿರಬೇಕು. So your testimony should be greater than any other testimony of this world, any other people. You should fight for your testimony. ಈ ಲೋಕದಲ್ಲಿರುವಂತಹ ಜನರ ಸಾಕ್ಷಿಗಿಂತಲೂ ಕೂಡ ನಿಮ್ಮ ಕುಟುಂಬದ ಸಾಕ್ಷಿ ಬಹಳ ಪ್ರಾಮುಖ್ಯವಾದದ್ದಾಗಿರಬೇಕು, ಹೆಚ್ಚಿನದಾಗಿರಬೇಕು. If you live in a village or a town, when people come and tell the name of that family, we will not be ashamed about that. We should be proud about that. ಯಾರಾದ್ರೂ ಹೊರಗಿನಿಂದ ನಮ್ಮ ಕುಟುಂಬ ಪಟ್ಟಣಕ್ಕೆ ಬಂದು ನಮ್ಮ ಕುರಿತಾಗಿ ವಿಚಾರಿಸುವಾಗ ಅವರ ಕುಟುಂಬದ ವಿಚಾರವಾಗಿ ಜನರು ಹೇಳುವ ಅಭಿಪ್ರಾಯ ಸಾಕ್ಷಿಯು ಅವಮಾನ ನಾಚಿಕೆಗೆ ಆಸ್ಪದವಾಗಬಾರದು. I heard about a story long time ago. It's happened when our YMF team went to North India to preach the word of God, to spread the word of God, and they talked about Jesus Christ. ಅವ ಸಾಮೇಲ್ ಅನ್ನುವಂಥ ಸಹೋದರನು ಉತ್ತರ ಭಾರತಕ್ಕೆ ಸುವಾರ್ತೆಯನ್ನ ಸಾರುವುದಕ್ಕೋಸ್ಕರವಾಗಿ ಆತನು ಹೋದಾಗ ಆತನು ಕರ್ತನಾಗಿರುವ ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡಿದನು. So they never heard about Jesus Christ before. ಅದಕ್ಕಿಂತ ಮುಂಚೆ ಜನರು ಯೇಸು ಕ್ರಿಸ್ತನ ಬಗ್ಗೆ ಕೇಳಿಸಿಕೊಂಡಿರಲಿಲ್ಲ. So they talked about all the love and the care and everything about that, and he died for you and he paid everything for you and all this stuff. ಆ ಜನರಾದರೂ ಯೇಸು ಕ್ರಿಸ್ತನು ಬಂದದ್ದರ ಬಗ್ಗೆ ಆತನ ಪ್ರೀತಿ ತ್ಯಾಗ, ಆತನ ತ್ಯಾಗಪೂರ್ವಕವಾದ ಮರಣ, ಆತನ ಎಷ್ಟರ ಮಟ್ಟಿಗೆ ಪ್ರೀತಿಯ ನಿಮಿತ್ತವಾಗಿ ಸತ್ತ ನಿಮಿತ್ತ ಎಲ್ಲ ವಿಷಯಗಳನ್ನ ಜನರ ಮುಂದೆ ಅವರು ಹೇಳಿದರು, ಜನರು ಕೇಳಿಸಿಕೊಂಡರು. They explained about the sacrificial love of Lord Jesus Christ. ಕರ್ತನಾಗಿರುವ ಯೇಸು ಕ್ರಿಸ್ತನ ತ್ಯಾಗಪೂರ್ವಕವಾದ ಮರಣದ ಬಗ್ಗೆ ಆ ಸೇವಕನು ಜನರಿಗೆ ವಿವರಿಸಿ ಹೇಳಿದನು. And after this message, some people came forward and said, we know that Jesus. ಆ ಸಂದೇಶವಾದ ನಂತರ ಜನರು ಈ ಪ್ರಸಂಗ ಮುಂದೆ ಬಂದವರಾಗಿ ಹೇಳುತ್ತಾರೆ, ನಮಗೆ ಯೇಸು ಗೊತ್ತು. Long time ago that Jesus lived in our town, in our village. ಅನೇಕ ವರ್ಷಗಳ ಹಿಂದೆ ಆ ಯೇಸು ನಮ್ಮ ಪಟ್ಟಣದಲ್ಲಿ ನಮ್ಮ ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದನು. There was a brother who lived according to the word of God, just like Jesus Christ lived. ಯೇಸು ಜೀವಿಸಿದ ಹಾಗೆಯೇ ಆ ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸಿದ್ದ ಒಬ್ಬ ಸೇವಕರ ಮಧ್ಯದಲ್ಲಿದ್ದನು. So they are also, who is that person? They think that Jesus never lived here. Who is that person? ಅವ್ರು ಹೇಳಿದರು, ಅಯ್ಯೋ ಯೇಸು ಈ ದೇಶದಲ್ಲಿ ವಾಸ ಮಾಡಲಿಲ್ಲ, ಆದರೆ ಇವರು ಹೇಳುವಂತ ವ್ಯಕ್ತಿ ಯಾರು ಎಂಬುದಾಗಿ ಪ್ರಶ್ನೆ ಮಾಡಿದರು. Oh, they told about that particular brother, and they came to know that it is his testimony, the life he lived there, the life he lived in that place, made them to know that he is just like Jesus Christ. He is imitating Jesus Christ. ಆಗ ಅವರು ಹೇಳುತ್ತಾರೆ, ಆಗ ಸೇವಕರವರ ಮಧ್ಯದಲ್ಲಿದ್ದನು, ಜನರಿಗೆ ಸುವಾರ್ತೆ ಹೇಳುತ್ತಾ ಇದ್ದನು, ಪ್ರೀತಿ ಮಾಡುತ್ತಾ ಇದ್ದನು. ಅವನ ಆ ಜೀವನ ದೇವರ ವಾಕ್ಯಕ್ಕನುಸಾರವಾಗಿದ್ದ ಅವನ ಜೀವನವನ್ನ ನೋಡಿ ಅವರು ಅಂದುಕೊಂಡದ್ದು ಈತನೇ ಯೇಸು ಕ್ರಿಸ್ತನೆಂಬುದಾಗಿ. ಅದು ಆತನ ಕುರಿತಾದಂತಹ ಸಾಕ್ಷಿ. ಅದನ್ನ ಜನರು ಸೇವಕರಿಗೆ ಹೇಳಿದರು. Oh dear brothers, is that the testimony we can hear from you, or we said we never know a person like that? ಹೇಳುವಾಗ ಆ ರೀತಿಯ ಜೀವಿಸುವ ವ್ಯಕ್ತಿಯನ್ನ
ನಾವು ತಿಳಿದವರಾಗಿದ್ದೇವೆ ಎಂಬುದಾಗಿ ಸಾಕ್ಷಿ ಹೇಳಬಹುದು, ಅಥವಾ ನಾವು ಅಂತ ವ್ಯಕ್ತಿಯನ್ನು ಕಾಣಲೇ ಇಲ್ಲ ಎಂಬುದಾಗಿ ಕೂಡ ಸಾಕ್ಷಿ ಹೇಳಬಹುದು. So your life should be an example, and people come to know Jesus Christ through your family life. ನಮ್ಮ ಕುಟುಂಬ ಜೀವನದ ಮೂಲಕವಾಗಿ ಜನರು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ಕಂಡುಕೊಂಡವರಾಗಿ ಆತನ ಪ್ರೀತಿಯನ್ನ ತಿಳಿದುಕೊಳ್ಳುವವರು ಆಗಿರಬೇಕು. Then the second one is sacrificial love. ಎರಡನೇದಾಗಿ ತ್ಯಾಗಪೂರ್ವಕವಾದ ಪ್ರೀತಿ. Can you read verse 25, right? ಎಫೆಸ ಪತ್ರಿಕೆ 5ನೇ ಅಧ್ಯಾಯ 25ನೇ ವಾಕ್ಯ. Yeah, 25. So husbands ought to love their own wives as their own bodies. He who loves his wife loves himself. ಪುರುಷರೇ, ನಿಮ್ಮ ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದ ಪ್ರಕಾರ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. Yeah, just finish, right? Yeah. So there is husbands, love your wives as Christ also loved the church and gave himself for it. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. So the leadership love is different from the regular love. ಅನ್ನುವ ನಾಯಕತ್ವ ಪ್ರೀತಿಯು ಯಾವಾಗಲೂ ಕೂಡ ಸಾಮಾನ್ಯದ ಪ್ರೀತಿಗಿಂತಲೂ ಭಿನ್ನವಾದದ್ದೇ. It is a sacrificial love. ಇದು ತ್ಯಾಗಪೂರ್ವಕವಾದ ಪ್ರೀತಿ. We know that how Lord Jesus Christ sacrificed for us on the cross of Calvary. ಕರ್ತನಾಗಿರುವ ಯೇಸು ಕಲ್ವಾರಿ ಶಿಲುಬೆಯ ಮೇಲೆ ನಮಗೋಸ್ಕರವಾಗಿ ನಮ್ಮ ನಿಮಿತ್ತವಾಗಿ ಹೇಗೆ ತ್ಯಾಗಪೂರ್ವಕವಾಗಿ ಯಜ್ಞಾರ್ಪಿತನಾಗಿ ಅರ್ಪಿಸಲ್ಪಟ್ಟನೆಂಬುದು ನಮಗೆ ಗೊತ್ತದೆ. It is a passionate love for us. ಇದು ನಮಗೋಸ್ಕರವಾಗಿ ಆತನ ಹಂಬಲಿಕೆಯ ದಾಹದ ಪ್ರೀತಿ. So it's not the love which we can see in the world. ಇದನ್ನು ನಾವು ಲೋಕದಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. We say passionate love means we are going for a sexual love. ನಾವು ಯಾವಾಗಲೂ ಕೂಡ ಆ ಒಂದು ಹಂಬಲಿಕೆಯ ಪ್ರೀತಿಯನ್ನು ಕುರಿತು ಹೇಳುವಾಗ ಅದು ಕೇವಲ ಲೈಂಗಿಕ ಪ್ರೀತಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. But here he is talking about more than that. Love is deeper than that, and the love, that emotion is a commitment towards each other. ಇಲ್ಲಿ ನೋಡುವಾಗ ಅದಕ್ಕಿಂತಲೂ ಮಿಗಿಲಾದಂತಹ ಆ ಪ್ರೀತಿಯನ್ನು ಕುರಿತಾಗಿ ಅದು ಮಾತನಾಡುತ್ತದೆ. The love between the husband and wife is coming deepest from our heart. ಗಂಡ ಹೆಂಡತಿಯ ಪ್ರೀತಿಯೋದು ಹೃದಯದಲ್ಲಿ ಬಹಳ ಆಳವಾಗಿ ಬರುವಂತದ್ದಾಗಿರುತ್ತದೆ. So really beloved, this is coming from with our full heart. You love your wife. ನೋಡುವಾಗ ಯೇಸು ಹೇಳಿದಂದ್ರೆ ನಿನ್ನ ಹೆಂಡತಿಯನ್ನ ನೀನು ಯಥಾರ್ಥವಾಗಿ ಹೃದಯಪೂರ್ವಕವಾಗಿ ಪ್ರೀತಿ ಮಾಡಿ ಎಂಬುದಾಗಿ ಆತನು ಹೇಳುತ್ತಾನೆ. So we can expect that from our husband, and the wife also love him and submit to him. ಅದರ ಗಂಡನಿಂದ ನಿರೀಕ್ಷಿಸಬಹುದು. ಹಾಗೆಯೇ ಹೆಂಡತಿಯು ಕೂಡ ಗಂಡನನ್ನ ಆ ರೀತಿಯಲ್ಲಿ ಪ್ರೀತಿ ಮಾಡಬೇಕು. So this is not a one way love, it's coming from both parties. ಮಾಡುವಾಗ ಅದು ಏಕಮುಖ ಪ್ರೀತಿಯಲ್ಲ, ಬದಲಾಗಿ ಇಬ್ಬರಿಂದಲೂ ಕೂಡ ಬರುವಂತಹ ಪ್ರೀತಿಯಾಗಿರುತ್ತದೆ. So Jesus gave himself for the church. ಯೇಸು ಕ್ರಿಸ್ತನು ಸಭೆಗಾಗಿ ತನ್ನನ್ನೇ ಒಪ್ಪಿಸಿಕೊಟ್ಟನು. How many of you are ready to give yourself for your family? ನಿಮ್ಮಲ್ಲಿ ಎಷ್ಟು ಜನರ ಕುಟುಂಬಕ್ಕಾಗಿಯೇ ನಿಮ್ಮ ಪ್ರೀತಿಯನ್ನ, ನಿಮ್ಮ ಜೀವನವನ್ನೇ ನೀವು ಯಜ್ಞವಾಗಿ ಸಮರ್ಪಿಸಿಕೊಳ್ಳಲು ಸಿದ್ಧರಾಗಿದ್ದೀರಿ? To keep the testimony of your family I'm talking about. ಕುಟುಂಬದ ಆ ಪ್ರೀತಿಯನ್ನ, ಏಕತೆಯನ್ನ ಕಾಪಾಡಿಕೊಳ್ಳುವುದರ ವಿಷಯವಾಗಿ ನಾವು ಮಾತನಾಡುತ್ತಿದ್ದೇವೆ. The love which Christ gave to us is a passionate love and also a purifying love. ಕರ್ತನಾಗಿರುವ ಯೇಸು ಕ್ರಿಸ್ತನು ನಮಗೆ ಕೊಟ್ಟ ಪ್ರೀತಿ ಅನುರಾಗದ ಪ್ರೀತಿ, ಹಾಗೆಯೇ ಯಜ್ಞಾರ್ಪಿತವಾದ ಅಂದ್ರೆ ಸಮರ್ಪಿತವಾದ ಪ್ರೀತಿ. And verse 26 we read there that he might sanctify and cleanse her with the washing of water by the word. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ, ಸುಕ್ಕು
ಮುಂತಾದೊಂದು ಇಲ್ಲದ ಕನ್ನಿಕೆಯು ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. So our Lord Jesus Christ is going to present us without wrinkle, any harm in that. That's what is the motto. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ತನ್ನ ಸಭೆಯನ್ನ ಯಾವ ಸುಕ್ಕು ಕಳಂಕ ಇಲ್ಲದಂತೆ ನಿಲ್ಲಿಸಿಕೊಳ್ಳಬೇಕೆಂಬುದಾಗಿ ಬಯಸುತ್ತಾನೆ. Christ is going to present us without blemish. ಕರ್ತನಾಗಿರುವ ಯೇಸು ಕ್ರಿಸ್ತ ನಮ್ಮನ್ನ ಯಾವ ದೋಷವೂ ಇಲ್ಲದವರಂತೆ ನಿಲ್ಲಿಸಿಕೊಳ್ಳಬೇಕೆಂದಿದ್ದಾನೆ. So the love which is showing by the husband to his wife should be like that. ಗಂಡನ ಹೆಂಡತಿಗೆ ತೋರುವಂತ ಪ್ರೀತಿಯು ಕೂಡ ಅದೇ ರೀತಿಯ ಪ್ರೀತಿಯಾಗಿರಬೇಕು. So the husband should be enriching her and cleansing her and directing her in the right path of the word of God. ಗಂಡನ ಹೆಂಡತಿಯನ್ನ ಶುದ್ಧೀಕರಿಸುವವನಾಗಿ, ಆಕೆಯನ್ನ ಸಮೃದ್ಧಿಗೊಳಿಸುವವನಾಗಿ, ಪರಿಪಕ್ವತೆಯುಳ್ಳವನಾಗಿ ಮಾಡುವುದಕ್ಕಾಗಿ ಆತನು ತನ್ನನ್ನು ತಾನೇ ಸಮರ್ಪಿಸಿಕೊಳ್ಳಬೇಕು. So if you want to lead through the scripture, you should know the scripture very well. ದೇವರ ವಾಕ್ಯಾನುಸಾರವಾಗಿ ನೀವು ಅರ್ಥದಲ್ಲಿ ಜೀವಿಸಬೇಕಾ? ಹಾಗಾದ್ರೆ ದೇವರ ವಾಕ್ಯವನ್ನು ಮೊದಲು ತಿಳಿದುಕೊಳ್ಳಬೇಕು. You should lead the family worship. ನಾವು ಕುಟುಂಬ ಆರಾಧನೆಯನ್ನ ಮುನ್ನಡೆಸುವವರಾಗಿರಬೇಕು. God give that great privilege to the high priest of the family. ದೇವರು ಕುಟುಂಬದ ಮಹಾಯಾಜಕನಾಗಿ ಇರುವಂತಹ ಸೌಭಾಗ್ಯವನ್ನ ಗಂಡನಿಗೆ ಕೊಟ್ಟಿದ್ದಾನೆ. Most of the time we forget about that. ಅನೇಕ ಸಾರಿ ನಾವನ್ನ ಮರೆತು ಬಿಡುತ್ತೇವೆ. So my assignment is to make my family, my wife, as living as a godly life. ನನ್ನ ಜವಾಬ್ದಾರಿಕೆ ನನ್ನ ಹೆಂಡತಿ ನನ್ನ ಮಕ್ಕಳನ್ನ ದೇವ ಭಯಭಕ್ತಿಯುಳ್ಳ ಕುಟುಂಬವನ್ನಾಗಿ ರೂಪಿಸುವುದು ನನ್ನ ಜವಾಬ್ದಾರಿಕೆಯಾಗಿದೆ. So she should be a more radiant Christian among other people. ಆಕೆಯು ಆ ಇತರ ಜನರ ಮಧ್ಯದಲ್ಲಿ ಕ್ರೈಸ್ತ ಸೇವಕರಾಗಿ ಕಂಡು ಬರಬೇಕು. So the sacrificial love will protect them from every danger. ಆ ತ್ಯಾಗಪೂರ್ವಕವಾದ ಆ ಪ್ರೀತಿ ಆಕೆಯನ್ನ ಸಂರಕ್ಷಿಸುತ್ತದೆ, ಆಕೆಯನ್ನ ಕಾಪಾಡುತ್ತದೆ ಮತ್ತು ಭದ್ರಪಡಿಸುತ್ತದೆ. Verse 28 we read that so ought men to love their wives as their own body. ಹಾಗೆಯೇ ಪುರುಷರು ಸಹ ತಮ್ಮ ಸ್ವಂತ ಶರೀರವನ್ನ ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯರನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ. So you will protect your body at any cost. ನೀವು ಹೇಗಾದರೂ ಮಾಡಿ ನಿಮ್ಮ ದೇಹವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತೀರಲ್ಲವೇ? So you have to protect your wife also the same way you are protecting your own body. ನಿಮ್ಮ ದೇಹವನ್ನು ನೀವು ಕಾಪಾಡಿಕೊಳ್ಳುವ ಹಾಗೆಯೇ ನಿಮ್ಮ ಹೆಂಡತಿಯನ್ನು ಕೂಡ ನೀವು ಕಾಪಾಡಬೇಕು. So your love is a passionate love, means it's coming from your heart, and show that you by protecting your family and your wife, that will be accomplished by doing that. ನಿಮ್ಮ ಪ್ರೀತಿಯು ಕೂಡ ಅನುರಾಗದ ಪ್ರೀತಿಯಾಗಿ, ನಿಮ್ಮ ಹೆಂಡತಿಯ ಮಕ್ಕಳನ್ನ ಸಂರಕ್ಷಿಸುವಂತ ಪ್ರೀತಿಯಾಗಿ, ಆ ಪ್ರೀತಿಯ ಮೂಲಕ ನೀವು ನಿಮ್ಮ ಇಡೀ ಕುಟುಂಬವನ್ನೇ ಕರ್ತನಲ್ಲಿ ಭದ್ರಪಡಿಸುತ್ತೀರಿ, ಕಾಪಾಡುತ್ತೀರಿ, ಸಂರಕ್ಷಿಸುವವರಾಗಿರುತ್ತೀರಿ. So the man is always caring for their body the same way you have to care for your wife and your children. ಮನುಷ್ಯನು ಯಾವಾಗಲೂ ಕೂಡ ತನ್ನ ದೇಹದ ಸಂರಕ್ಷಣೆಗಾಗಿ ಕಾಪಾಡಿಕೊಳ್ಳುವುದಕ್ಕಾಗಿ ಕಷ್ಟಪಡುವ ಹಾಗೆಯೇ ತನ್ನ ಹೆಂಡತಿ ಮಕ್ಕಳನ್ನು ಕೂಡ ಕುಟುಂಬವನ್ನು ಕೂಡ ಕಾಪಾಡಬೇಕು. So in 1 Peter chapter 3 verse 7 we read that the wife is a weaker vessel. ಮೊದಲನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನಕ್ಕೆ ಬರುವಾಗ ಅಲ್ಲಿ ದೇವರ ವಾಕ್ಯ ಹೇಳುವುದಂದ್ರೆ, ಸ್ತ್ರೀಯು ಆಕೆ ಬಲಹೀನವಾದ ಪಾತ್ರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. So we know that gold and steel, ದಯವಿಟ್ಟು ಬಂಗಾರ ಮತ್ತೆ ಆ ಕಬ್ಬಿಣವನ್ನು ತಿಳಿದಿದ್ದೇವೆ. we know gold is precious, ಬಂಗಾರ ಅಮೂಲ್ಯವಾದದ್ದು, but it is not strong. ಆದರೆ ಅದಷ್ಟೊಂದು ಬಲಶಾಲಿ ಅಲ್ಲ. But steel is stronger. ಆದರೆ ಕಬ್ಬಿಣ ಬಹಳ ಗಟ್ಟಿ. But they are all same metal and they have their own values. Their own metal and have their own values. ನೋಡುವಾಗ ಅದನ್ನ ಕಬ್ಬಿಣ ಹೇಳುತ್ತಾರೆ, ಅದು ತನ್ನದಾದಂತಹ ಮೌಲ್ಯವನ್ನ ಹೊಂದಿರುತ್ತದೆ. So the weaker vessel means it's not good for nothing, not that way. It is weaker means it is gold, but it doesn't have that strength. ನೋಡುವಾಗ ಆ ಒಂದು ಕಬ್ಬಿಣ ಹೇಳುವಾಗ ಬಲಹೀನವಾದ ಪಾತ್ರೆ,
ಅದು ಹೊಳೆಯುವುದಿಲ್ಲ. So we have to protect the wife not only physically but also in spiritually. ನಾವು ಹೆಂಡತಿಯನ್ನ ಕಾಪಾಡಬೇಕು, ಕೇವಲ ಭೌತಿಕವಾಗಿ ಮಾತ್ರವೇ ಅಲ್ಲ, ಆತ್ಮಿಕವಾಗಿಯೂ ಕೂಡ. Dearly beloved, we have to encourage them. You have to enable them to live a Christian life in your family. ಆ ರೀತಿ ನಾವು ಗಂಡಂದ್ರೆ ಹೆಂಡತಿಯರನ್ನು ನಾವು ಪ್ರೋತ್ಸಾಹಿಸಬೇಕು. ಕುಟುಂಬದಲ್ಲಿ ನಾವು ಅವನ್ನ ಸಂರಕ್ಷಿಸಿ ಕಾಪಾಡುವವರು ಆಗಿರಬೇಕು. So you are the doorkeeper of your family. You are the doorkeeper of your family. ನಿಮ್ಮ ಕುಟುಂಬದಲ್ಲಿ ದೇವರ ವಾಕ್ಯವನ್ನ ಕಾಪಾಡಿಕೊಳ್ಳುವವರು ನೀವೇ ಆಗಿರುತ್ತೀರಿ. God made you to keep that family as it keep your door to no other wolf can come inside. ಯಾವಾಗಲೂ ಕೂಡ ಮನೆಯೊಳಗೆ ಒಳ್ಳೆಯದು ಸಂಭವಿಸುವ ಹಾಗೆ, ಒಳ್ಳೆಯದು ಬರುವ ಹಾಗೆ ಮನೆಯ ಬಾಗಿಲನ್ನ ಯಾವಾಗಲೂ ತೆರೆದಿಡುವವರು ನೀವಾಗಿರಬೇಕು. So dearly beloved, God have given you another responsibility to keep and guard your family from all other problems or the sin. ಪ್ರಿಯರೇ, ಅದಕ್ಕಾಗಿಯೇ ದೇವರು ಗಂಡನನ್ನ ಕುಟುಂಬದ ಶಿರಸ್ಸಾಗಿಟ್ಟಿದ್ದಾನೆ. ಎಲ್ಲಾ ಸಮಸ್ಯೆಗಳು, ಎಲ್ಲಾ ಸಂಕಷ್ಟಗಳಿಂದ ಕಾಪಾಡುವುದಕ್ಕಾಗಿ ನೇಮಿಸಿದ್ದಾನೆ. So you have to stand where the place God have put you, and you have to keep that stand always in your Christian life. ದೇವರು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾನೋ ಅದನ್ನು ಅರ್ಥ ಮಾಡಿಕೊಂಡವರಾಗಿ ಅದೇ ಸ್ಥಾನದಲ್ಲಿ ಯಾವಾಗಲೂ ಕೂಡ ನಿಲ್ಲುವವರಾಗಿರಬೇಕು. So most of the time you are wavering and you are not stern and keep your family in a Christian way. ಅನೇಕ ಸಾರಿ ನೀವು ಆ ರೀತಿಯಲ್ಲಿ ಓಲಾಡದೆ ದೃಢವಾಗಿ ನಿಂತವರಾಗಿ ನಿಮ್ಮ ಕುಟುಂಬವನ್ನ ಕರ್ತರಿಗಾಗಿ ನೀವು ಸ್ಥಿರವಾಗಿ ನಿಲ್ಲಿಸುವಂತವರಾಗಿರಬೇಕು. So you are not an example to anybody, to your wife and the children. ನಿಮ್ಮ ಹೆಂಡತಿ ಮತ್ತು ಮಕ್ಕಳಿಗೆ ನೀವೇ ಮಾದರಿಯುಳ್ಳವರಾಗಿರಬೇಕು. And verse 29 we read there, for no one ever hated his own flesh but nourishes and cherishes it, just the Lord does to the church. 29ನೇ ವಚನಕ್ಕೆ ಬರುವಾಗ ಅಲ್ಲಿ ಹೇಳುತ್ತಾನೆ, ಯಾರು ಎಂದು ಸ್ವಶರೀರವನ್ನ ಹಾಗೆ ಮಾಡಿದ್ದಿಲ್ಲ, ಎಲ್ಲರೂ ತಮ್ಮ ಶರೀರಗಳನ್ನ ಪೋಷಿಸಿ ಸಂರಕ್ಷಿಸುತ್ತಾರೆ. So nourish it means to feed it. ನೋಡುವಾಗ ಅವರು ಪೋಷಿಸಿ ಸಂರಕ್ಷಿಸುತ್ತಾರೆ ಅಂದ್ರೆ ಬೇಕಾದ ಆಹಾರವನ್ನ ತಮ್ಮ ದೇಹಕ್ಕೆ ತೆಗೆದುಕೊಳ್ಳುತ್ತಾರೆ. So you are supposed to give the physical food and also the spiritual food. ಗಂಡನ ಹೆಂಡತಿಗೆ ಆತ್ಮಿಕವಾದ ಆಹಾರವನ್ನ ಹಾಗೆಯೇ ಭೌತಿಕ ಆಹಾರವನ್ನ ಒದಗಿಸುವವನಾಗಿರಬೇಕು. You have to provide all the needs of your family, all the needs of your life, and when you provide that, she will 100% will be submitting to you. ನಿಮ್ಮ ಹೆಂಡತಿಗೆ ಆತ್ಮಿಕವಾಗಿ ಭೌತಿಕವಾಗಿಯೂ ಎಲ್ಲ ಅಗತ್ಯತೆಗಳನ್ನ ಒದಗಿಸಬೇಕು. ಆತ್ಮಿಕ ಆಹಾರ, ಭೌತಿಕ ಆಹಾರ ಎಲ್ಲವನ್ನ ಒದಗಿಸಬೇಕು. ಆಗ ಆಕೆ ಖಂಡಿತವಾಗಿ ನಿಮಗೆ ಅಧೀನಳಾಗಿರುತ್ತಾಳೆ. Most of the time the people are not ready to support their emotional needs. ಅನೇಕ ಸಾರಿ ಗಂಡಂದಿರು ತಮ್ಮ ಹೆಂಡತಿಯರನ್ನ ಭಾವನಾತ್ಮಕವಾಗಿ ಅವರು ಸಂರಕ್ಷಿಸಲು ಕಾಪಾಡಲು ಇಷ್ಟವುಳ್ಳವರಾಗಿರುವುದಿಲ್ಲ. Now most of the husbands, they will ask them, what is happening to you, why are you crying and all. They never look to that and they will ask her and encourage her. ಅನೇಕ ಸಾರಿ ಗಂಡಂದ್ರ ಹೆಂಡತಿಯರಿಗೆ ಕೇವಲ ಅಧೀನರಾಗಿರಬೇಕು, ಮಾತು ಕೇಳಬೇಕು, ಹೇಳಿದಂತೆ ಮಾಡಬೇಕು ಅನ್ನುವುದನ್ನೇ ಅನೇಕ ಸಾರಿ ಬಯಸುತ್ತಾರೆ, ಎದುರು ನೋಡುತ್ತಾರೆ. So when you are hungry you want to eat, and when you are cold you want to become warm. ನೇರಿಡುವಾಗ ತುಂಬಾ ಬಿಸಿ ಇದ್ದಾಗ ಸ್ವಲ್ಪ ತಣ್ಣಗಿರಬೇಕೆಂದು ಬಯಸುತ್ತೀರಾ, ತಣ್ಣಗಿರುವಾಗ ಬೆಚ್ಚಗಿರಬೇಕೆಂದು ಬಯಸುತ್ತೀರಲ್ಲವೇ? So you have to warm the heart of your wife. ನೋಡುವಾಗ ಆ ಒಂದು ಬೆಚ್ಚಗೆ ಅನ್ನುವಂಥದ್ದು ಹೆಂಡತಿಯ ಹೃದಯ. So dearly beloved, if you have a relationship like that, then your relationship will be a blessed relationship. ಒಂದು ವೇಳೆ ಆ ರೀತಿಯಾದಂತಹ ಸಂಬಂಧವನ್ನ ನೀವು ಹೊಂದಬೇಕೆಂದು ಬಯಸುವುದಾದರೆ ಆ ಒಂದು ಸಂಬಂಧವೇ ಆಶೀರ್ವದಿಸಲ್ಪಟ್ಟ ಸಂಬಂಧವಾಗಿರುತ್ತದೆ. So if you are not meeting the needs and you are not committed to your family, then your family is going to fail. ಒಂದು ವೇಳೆ ನೀವು ಆ ರೀತಿಯಾದಂತಹ ಕುಟುಂಬದ ಅಗತ್ಯತೆಗಳನ್ನ ಒದಗಿಸುವುದಕ್ಕಾಗಿ ನೀವು ಶ್ರಮೆ ವಹಿಸದೆ ಆ ಅಗತ್ಯತೆಗಳನ್ನ ಕುಟುಂಬಕ್ಕೆ ಒದಗಿಸದೆ ಹೋದರೆ ನಿಮ್ಮ ಕುಟುಂಬವು ಸೋತು ಹೋದ ಕುಟುಂಬ, ನೀವು ಕೂಡ ಸೋತು ಹೋದ ಕುಟುಂಬದ ತಲೆಯಾಗಿರುತ್ತೀರಿ. So you have to appreciate her, what she is doing in the family. This is a full-time job. ಆಕೆ ಕುಟುಂಬಕ್ಕಾಗಿ ಪಡುವಂತ ಪ್ರಯಾಸವನ್ನ ನೀವು ಮೆಚ್ಚಬೇಕು, ಶ್ಲಾಘಿಸಬೇಕು, ಆಕೆಯನ್ನು ಪ್ರೋತ್ಸಾಹಿಸಬೇಕು.
You're finishing your job by 8 hours or something. When you come back to your home, still your wife is working. ನೀವು 8 ಗಂಟೆಗಳ ಕಾಲ ಕಚೇರಿಗಳಲ್ಲಿಯೋ ಬೇರೆ ಕಡೆಯೋ ಕೆಲಸ ಮಾಡಿ ಬರುತ್ತೀರಿ. ಮನೆಗೆ ಬಂದಾಗ ನಿಮ್ಮ ಹೆಂಡತಿ ಇನ್ನೂ ಕೂಡ ಕೆಲಸ ಮಾಡುತ್ತಿರುತ್ತಾಳೆ. So you should be patient to hear what she have to tell you. ಆಕೆ ನೀವು ಹೇಳುವುದನ್ನು ಕೇಳುವುದಕ್ಕಾಗಿ ಆಸಕ್ತಳಾಗಿರುತ್ತಾಳೆ. So you have to pray together and submit all your petitions to the Lord together. ನೀವು ಒಟ್ಟಾಗಿ ಕುಳಿತು ಮಾತನಾಡಬೇಕು, ಪ್ರಾರ್ಥನೆ ಮಾಡಬೇಕು. ಹಾಗೆ ಒಟ್ಟಾಗಿ ಕುಳಿತವರಾಗಿ ವಿಷಯಗಳನ್ನು ಹಂಚಿಕೊಳ್ಳಬೇಕು. Pray together, will stay together. ಒಟ್ಟಾಗಿ ಪ್ರಾರ್ಥಿಸುವವರು ಒಟ್ಟಾಗಿ ನೆಲೆಯೂರುತ್ತಾರೆ. We can see the life of the families who is praying together and they're staying together, and their testimony will be a blessed testimony. ಯಾವ್ಯಾವ ಕುಟುಂಬಗಳು ಒಟ್ಟಾಗಿ ಪ್ರಾರ್ಥನೆ ಮಾಡಿದರೋ ಅಂತ ಕುಟುಂಬಗಳು ಒಟ್ಟಾಗಿ ಸ್ಥಾಪಿಸಲ್ಪಟ್ಟದ್ದನ್ನ ಅದರ ಮೂಲಕವಾಗಿ ಆ ಕುಟುಂಬಗಳು ಕೂಡ ದೈವಾಶೀರ್ವಾದ ಹೊಂದಿದ್ದನ್ನು ಕೂಡ ನಾವು ಸಾಕ್ಷಿಯಾಗಿ ಕಾಣುತ್ತೇವೆ. So the women are emotional creatures, we know all that. ಗೊತ್ತಿರುವಾಗ ಸ್ತ್ರೀಯರು ಭಾವನಾತ್ಮಕವಾಗಿ ಬಲಹೀನರಾಗಿರುತ್ತಾರೆ. When small thing comes, they will be upset, they will be crying. ಯಾವಾಗ ಗಂಡನು ಆತನ ಮನೆಗೆ ಬಂದಾಗ ಆತನ ಮಾತು ಸ್ವಲ್ಪ ಕಠಿಣವಾಗಿದ್ದರೆ ಆಕೆ ಅಳುತ್ತಾಳೆ. Because God made them like that. ಯಾಕಂದ್ರೆ ದೇವರು ಆ ರೀತಿಯಲ್ಲಿಯೇ ಅವರನ್ನು ಸೃಷ್ಟಿ ಮಾಡಿದ್ದಾನೆ. Man is made from the wilderness, from the mud. ಮನುಷ್ಯನು ಆತನು ನೆಲದ ಮಣ್ಣಿನಿಂದ ಉಂಟು ಮಾಡಲ್ಪಟ್ಟವನಾಗಿದ್ದಾನೆ. He made from outside, from the wilderness. ಆತನು ತೋಟದ ಹೊರಗಿನ ಆ ಒಂದು ಸ್ಥಳ ಮಣ್ಣು ನೋಡುತ್ತೇವೆ, ಅದರಿಂದ ಮಣ್ಣಿಂದ ಆತನು ಉಂಟು ಮಾಡಿದ್ದಾನೆ. So he have the strength to do everything. He can go hunting, he can go doing things, and he can work in the field. He can do all the hard jobs. ಆತನ ಎಲ್ಲ ಕಾರ್ಯಗಳನ್ನ ಬೇಟೆಯಾಡಬಹುದು, ಹೊಲವನ್ನ ಉಳಬಹುದು, ಬೆಳೆಯನ್ನ ಬೆಳೆಯಬಹುದು, ಎಲ್ಲಾ ತರದ ಕಷ್ಟದ ಕಾರ್ಯಗಳನ್ನ ಗಂಡನು ಮಾಡಬಹುದು. So because he is created from the outside, the mud. ಆತನು ಮಣ್ಣಿನಿಂದ ಹೊರತಾಗಿ ಅವನು ಸೃಷ್ಟಿಸಲ್ಪಟ್ಟಿದ್ದಾನೆ. Oh, but woman is created from inside. ಆದರೆ ಹೆಂಡತಿಯು ಆಕೆ ಗಂಡನೊಳಗಿಂದಲೇ ಸೃಷ್ಟಿಸಲ್ಪಟ್ಟವಳಾಗಿದ್ದಾಳೆ. So she cannot take all the heat from outside, because she is created like that. He is inside one. He is created from the side of Adam. ಆಕೆ ಹೊರಗಿನಿಂದ ಸೃಷ್ಟಿಸಲ್ಪಟ್ಟವಳಲ್ಲ, ಆದಾಮನೊಳಗಿಂದಲೇ ಆಕೆ ಉಂಟು ಮಾಡಲ್ಪಟ್ಟವಳಾದ್ದರಿಂದ ಏನು ಬೇಕಾದರೂ ಕೂಡ ಒಳಗಿನಿಂದಲೇ ಆಕೆ ಪಡೆದುಕೊಳ್ಳಬೇಕು. So you have to know that that's how God made them. That's the way God created them. So there's a difference in their life. ದೇವರು ಆ ರೀತಿಯಲ್ಲಿಯೇ ಆಕೆಯನ್ನು ಉಂಟು ಮಾಡಿದ್ದಾನೆ, ಆ ರೀತಿಯಲ್ಲಿಯೇ ಗಂಡನನ್ನು ಉಂಟು ಮಾಡಿದ್ದಾನೆ. ದೇವರು ಯಾವ ರೀತಿಯಲ್ಲಿ ಉಂಟು ಮಾಡಿದ್ದಾನೋ ಆ ರೀತಿಯಲ್ಲಿಯೇ ಗಂಡ ಹೆಂಡತಿಯರಿರಬೇಕು. So dearly beloved, you have to face that and encourage her and make her as a queen of your house. ಪ್ರಿಯರಾದವರೇ, ಹೆಂಡತಿಯನ್ನ ಪ್ರೀತಿಸಬೇಕು, ಪ್ರೋತ್ಸಾಹಿಸಬೇಕು. ಇಡೀ ಮನೆಯನ್ನ ಶುದ್ಧೀಕರಿಸುವಂತ, ಇಡೀ ಮನೆಯನ್ನ ಸಂರಕ್ಷಿಸುವ ಜವಾಬ್ದಾರಿಕೆ ಆಕೆಯ ಮೇಲೆ ಇದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕು. So the best thing to become a king is if your wife is a queen, right? ಒಬ್ಬನು ಒಳ್ಳೆಯ ರಾಜನಾಗಬೇಕಾದರೆ ಅವನ ಹೆಂಡತಿ ರಾಣಿಯಾಗಿದ್ದರೆ ಮಾತ್ರ ಸಾಧ್ಯ. So if your wife is a queen, you'll be a king already, right? You will become a king. ಹೆಂಡತಿ ರಾಣಿಯಾಗಿದ್ದರೆ ಗಂಡನು ಯಾವಾಗಲೂ ಕೂಡ ಒಳ್ಳೆಯ ರಾಜನಾಗಿರುತ್ತಾನೆ. So you want to become a king, what do you have to do? ನೀವು ರಾಜರಾಗಿರಬೇಕಾದ್ರೆ ಏನು ಮಾಡಬೇಕು? So it's very easy, right? Make your wife a queen. ನಿಮ್ಮ ಹೆಂಡತಿನ ರಾಣಿಯನ್ನಾಗಿ ಮಾಡಿರಿ. So that's the way the word of God telling us to love her with all your heart and all your inside, from deep inside. You love and provide and cherish her. ಆ ರೀತಿಯಾಗಿ ನಿಮ್ಮ ಹೆಂಡತಿ ನಿಮ್ಮೊಳಗಿಂದಲೇ ಆಕೆ ಉಂಟು ಮಾಡಲ್ಪಟ್ಟವಳಾಗಿರುವುದರಿಂದ ಆಕೆಗೆ ಬೇಕಾದ ಎಲ್ಲ ಅಗತ್ಯತೆಗಳನ್ನ ನೀವೇ ಒದಗಿಸಿರಿ. ನೀವೇ ಅದನ್ನ ಪೂರೈಸುವುದರ ಮೂಲಕ ರಾಣಿಯಂತೆ ನೋಡಿಕೊಳ್ಳಿರಿ. So you don't have to tell people I am the king, but when you see the queen, they'll say her husband is a king. ನೀವೇ ಎಲ್ಲ ಕಡೆಗಳಲ್ಲಿಯೂ ನಾನೇ ರಾಜ ಎಂಬುದಾಗಿ ಹೇಳಿಕೊಳ್ಳಬೇಕಾಗಿಲ್ಲ. ನಿಮ್ಮ ಹೆಂಡತಿ ರಾಣಿಯಾಗಿದ್ದರೆ ಜನರು ಹೇಳುತ್ತಾಳೆ ಆ ರಾಣಿಯ ಗಂಡ ರಾಜ ಎಂಬುದಾಗಿ. So God made her like that to be a quiet life, and he is not the tender one. So you have to take her of properly, then you can make her show your love and make her the better every day. ದೇವರು ಆಕೆಯನ್ನು ಆ ರೀತಿ ಉಂಟು ಮಾಡಿದ್ದಾನೆ.
ಆಕೆಯನ್ನ ಸಂರಕ್ಷಿಸಿರಿ, ಆಕೆಯನ್ನ ನೀವು ಕಾಪಾಡಿರಿ, ಆಕೆ ಅಗತ್ಯಗಳನ್ನು ಒದಗಿಸಿರಿ, ಪ್ರೋತ್ಸಾಹಿಸಿರಿ. So Christ is the head of the church means he is a serving leadership, and it's a sacrificial love too. ಆತನು ಆ ರೀತಿಯಲ್ಲಿ ಸ್ಥಾಪಿಸಿದ್ದಾನೆ, ತ್ಯಾಗಪೂರ್ವಕದ ಪ್ರೀತಿಯಿಂದಲೂ. ಹಾಗೆಯೇ ಆಕೆಯನ್ನ ನೀವು ಪ್ರೀತಿಸಿರಿ. And next, the third one, we see that we have a steadfast loyalty. ಮೂರನೇದಾಗಿ ನೋಡುವಾಗ ನಾವು ಆ ರೀತಿಯಾದಂತಹ ಸ್ಥಿರವಾದ ಬದ್ಧತೆಯನ್ನು ನಾವು ಹೊಂದಿದವರಾಗಿರಬೇಕು. So we can read from verse 30 to 33 of chapter 5. 5ನೇ ಅಧ್ಯಾಯ ನಾವು 30 ರಿಂದ 35ರವರೆಗೆ ನಾವು ನೋಡುತ್ತೇವೆ. So you can read that. 30 to 33. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆ ಎಂಬ ಆ ದೇಹವನ್ನ ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರುತ್ತದೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನ ಕುರಿತು ಮಾತಾಡುತ್ತಾ ಇದ್ದೇನೆ. ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ಅದಿರಲಿ, ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. So the church of Christ came from the side of bleeding side of Lord Jesus Christ. ಆ ಸಭೆ ಕ್ರಿಸ್ತನ ಸಭೆ ಕ್ರಿಸ್ತನ ಪಕ್ಕ ಎಲುಬಿನಿಂದ ರಚಿತವಾದವಳಾಗಿದ್ದಾಳೆ. Same way the woman has taken from the wounded side of man. ಅದೇ ರೀತಿಯಲ್ಲಿ ಸ್ತ್ರೀಯು ಕೂಡ ಗಂಡನ ಆ ಗಾಯವಾದ ಪಕ್ಕೆಲುಬಿನಿಂದ ಉಂಟು ಮಾಡಲ್ಪಟ್ಟವಳಾಗಿದ್ದಾಳೆ. So the Bible says that for this reason, this cause shall man leave his father and his mother and shall be joined unto his wife, and there two shall be one flesh. That is a great mystery. ಇದರ ನಿಮಿತ್ತದಿಂದ ಪುರುಷನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರುತ್ತದೆ. So there is a living and cleaving there. ಅಲ್ಲಿ ನೋಡುವಾಗ ನಾವು ಅಲ್ಲಿ ಕೇಳುತ್ತೇವೆ, ಬಿಟ್ಟು ಬಿಡುವುದು, ಸೇರಿಕೊಳ್ಳುವುದು ಅಲ್ಲಿ ಬರೆಯಲ್ಪಟ್ಟಿದೆ. More than physical living is emotional and spiritual living is needed. ಭೌತಿಕವಾದ ಜೀವಿಸುವುದಕ್ಕಿಂತಲೂ ಕೂಡ ಭಾವನಾತ್ಮಕವಾಗಿಯೂ ಆತ್ಮಿಕವಾಗಿಯೂ ಜೀವಿಸುವಂತ ಅಗತ್ಯತೆಯನ್ನು ನಾವು ಅದರಲ್ಲಿ ಕಾಣುತ್ತೇವೆ. If some people married and they live from Shimoga to Bangalore with his wife. ಒಬ್ಬಾತನು ಮದುವೆಯಾಗಿ ತನ್ನ ಹೆಂಡತಿಯೊಂದಿಗೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋದರೆ, so he said, according to the word of God I moved from Shimoga to Bangalore. ಅವರು ಹೇಳ್ತಾನೆ, ನಾನು ದೇವರ ವಾಕ್ಯಾನುಸಾರವಾಗಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗುತ್ತಿದ್ದೇನೆ ಎಂಬುದಾಗಿ ಅವನು ಹೇಳುತ್ತಾನೆ. And what happened is his mother is calling every day. ಏನಾಗ್ತದೆ, ಪ್ರತಿದಿನ ತಾಯಿ ಕರೆಯುತ್ತಾಳೆ. And he and mother is talking every day about their family. ತಾಯಿ ಮತ್ತು ಮಗ ಇಬ್ಬರು ಕೂಡ ಅವರ ಕುಟುಂಬದ ಬಗ್ಗೆ ದಿನಾಲು ಮಾತಾಡುತ್ತಾರೆ. Even though they live, but they never cleave together. ಗಂಡ ಹೆಂಡತಿ ಒಟ್ಟಿಗೆ ಇದ್ದರೂ ಕೂಡ ಅವರಿಬ್ಬರು ಕೂಡ ಒಂದೇ ಶರೀರವಾಗಿ ಬಾಳುವುದಿಲ್ಲ. And the wife's mother also called her, also give her instructions what to do. ಹುಡುಗಿಯ ತಾಯಿ ಕೂಡ ಏನು ಮಾಡಬೇಕು ಎಂಬುದಾಗಿ ಆಕೆ ಮಗಳಿಗೆ ಹೇಳಿಕೊಡುತ್ತಾಳೆ. So both their mothers are controlling the family. ಈ ನೋಡುವಾಗ ಗಂಡನ ತಾಯಿ ಹೆಂಡತಿಯ ತಾಯಿ ಅವರಿಬ್ಬರೇ ಕುಟುಂಬವನ್ನ ಅವರು ನಿಯಂತ್ರಿಸುವವರಾಗಿರುತ್ತಾರೆ. So they want to love together, they want to live together, they want to cleave together, but these people never allow them to live together. ಇವರಿಬ್ಬರು ಕೂಡ ಒಬ್ಬರೊಬ್ಬರು ಪ್ರೀತಿಸಬೇಕು, ಒಬ್ಬರೊಬ್ಬರು ಅಂಟಿಕೊಳ್ಳಬೇಕು, ಒಬ್ಬರೊಬ್ಬರು ಚಂದಾಗಿ ಬಾಳಬೇಕು. ಆದರೆ ತಾಯಿಯಂದರು ಬಿಡುತ್ತಾ ಇಲ್ಲ. They already left from their home, that's fine, but nowadays the phone is too bad, right? We can have the WhatsApp every time. ಅವರಿಬ್ಬರು ಕೂಡ ತಮ್ಮ ಮದುವೆಯಾಗಿ ಮನೆಗಳನ್ನು ಬಿಟ್ಟು ಹೋಗಿದ್ದಾರೆ. ಆದರೂ ಕೂಡ ಮೊಬೈಲ್ ಇದೆಯಲ್ವಾ, ಅವರನ್ನ ಬಿಡುವುದಿಲ್ಲ. ಅವರಿಬ್ಬರ ನಿಯಂತ್ರಣವನ್ನ ಅವರ ತಾಯಿಯಂದ್ರೆ ನಿಯಂತ್ರಿಸುತ್ತಿದ್ದಾರೆ. So here he says, nevertheless, let every one of you in particular so love his wife as himself. ಹಾಗಂದರೆ ವಾಕ್ಯ ಹೇಳುತ್ತದೆ, ನಿಮ್ಮಲ್ಲಿ ಪ್ರತಿ ಪುರುಷನು
ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. Dearly beloved, God have given this great privilege to become a family and a husband and a wife, but we have to use that privilege to glorify God. ಪ್ರಿಯರಾದವರೇ, ದೇವರು ನಮಗೆ ಈ ಗಂಡ ಹೆಂಡತಿಯರಾಗಿ ಬರುವಂತ ಜೀವಿಸುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಆದ್ದರಿಂದಲೇ ಆತನ ಮಹಿಮೆಗಾಗಿ ಆತನ ಇಷ್ಟಾನುಸಾರವಾಗಿ ನಾವು ಜೀವಿಸುವವರಾಗಿರಬೇಕು. And we read there, and the wife see that she reverence her husband. ನೋಡುವಾಗ ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂಬುದಾಗಿ ಬರೆದಿದೆ. So dearly beloved, we have the great responsibility to give reverence to your husband. ಪ್ರಿಯ ಸಹೋದರಿಯರೇ, ನಿಮ್ಮ ಗಂಡಂದರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. You may be educated more than that, you may be getting more salary, but you should understand that your husband is head of the family. ನೀವು ಗಂಡನಿಗಿಂತ ಹೆಚ್ಚು ಓದಿರಬಹುದು, ಗಂಡನಿಗಿಂತ ಹೆಚ್ಚಾಗಿ ನೀವು ಸಂಪಾದನೆ ಮಾಡುವುದು, ಆದರೂ ಕೂಡ ಅರ್ಥ ಮಾಡಿಕೊಳ್ಳಿರಿ, ನಿಮ್ಮ ಗಂಡಂದರಿಗೆ ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳಲೇಬೇಕು. I heard the story of Margaret Thatcher, who was the Prime Minister of England long time ago. Margaret Thatcher, who was the Prime Minister of England. ಇಂಗ್ಲೆಂಡ್ನ ಪ್ರಧಾನಮಂತ್ರಿಯಾದ ಮಾರ್ಗರೆಟ್ ಥ್ಯಾಚರ್ ಬಗ್ಗೆ ನಾನು ಕೆಲವು ವಿಷಯಗಳನ್ನ ಓದಿದೆನು. We call them Iron Lady. She was so strong. ಆಕೆಯನ್ನ ಕಬ್ಬಿಣದ ಸ್ತ್ರೀ ಎಂಬುದಾಗಿ ಹೇಳುತ್ತಾ ಇದ್ದರು. ಆಕೆ ಬಹಳ ಸ್ಟ್ರಾಂಗ್, ಗಟ್ಟಿಯಾಗಿದ್ದವಳೆ. But when she come to home, everything changed. ಆಕೆ ಮನೆಗೆ ಬರುವಾಗ ಎಲ್ಲವೂ ಕೂಡ ಬದಲಾಗಿತ್ತು. She gave respect to reverence to her husband. ಆಕೆ ಮನೆಗೆ ಬಂದಾಗ ತನ್ನ ಗಂಡನಿಗೆ ಕೊಡಬೇಕಾದ ಆ ಗೌರವ ಸನ್ಮಾನವನ್ನ ಮಾರ್ಗರೆಟ್ ಥ್ಯಾಚರ್ ಕೊಡುತ್ತಾ ಇದ್ದಳು. People are astonished to see that when she come from office to home, she is totally different. She's become the wife, the submissive wife. ಆಕೆ ಪ್ರಧಾನಮಂತ್ರಿ ಆಗಿದ್ದಾಳೆ, ಬಹಳ ಕಠಿಣ ಸ್ತ್ರೀ, ಆದರೂ ಕೂಡ ಮನೆಗೆ ಬಂದಾಗ ಗಂಡನಿಗೆ ಕೊಡಬೇಕಾದ ಗೌರವವನ್ನು ಕೊಡುತ್ತಿದ್ದಾಳೆ. So God have given this great privilege to become a wife, and you have to keep that. ದೇವರು ತಾನೇ ದೊಡ್ಡ ಅವಕಾಶ, ಹೆಂಡತಿಯಾಗಿ ಗಂಡನ ಸೇವೆಯನ್ನ, ಕುಟುಂಬ ಸೇವೆಯನ್ನ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ದಾನೆ ಸ್ತ್ರೀಗೆ. So you are giving that importance to your family. That is the priority in your life, and lot of people doesn't do that, and lot of families will become in chaos. ನಿಮ್ಮ ಕುಟುಂಬಗಳನ್ನು ಕಾಪಾಡುವಂತಹ, ಸಂರಕ್ಷಿಸುವಂತಹ ಆ ದೊಡ್ಡದಾದಂತಹ ಆ ಒಂದು ವೈಭವವನ್ನ ಲೋಕಕ್ಕೆ ತೋರಿಸಿಕೊಡುವ ಜವಾಬ್ದಾರಿಕೆ ನಿಮ್ಮದಾಗಿದೆ. ನಿಮ್ಮ ಮೂಲಕವಾಗಿ ಲೋಕವು ಕರ್ತನನ್ನ ಪ್ರೀತಿಯನ್ನು ಕಂಡುಕೊಳ್ಳಬೇಕು. So dearly beloved, we have a great responsibility to keep your family. That family will build the great church. ಪ್ರಿಯರಾದವರೇ, ನಾವು ಬಹಳ ದೊಡ್ಡ ಜವಾಬ್ದಾರಿಕೆಯನ್ನು ಕುಟುಂಬದಲ್ಲಿ ಹೊಂದಿದ್ದೇವೆ. ಆ ಜವಾಬ್ದಾರಿಕೆಯೇ ಸಭೆಯ ಜವಾಬ್ದಾರಿಕೆಯಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. So because of testimony, this family is going to that church, that church should be good. So people know that, and because of that people come to the Lord. ಇಂತಹ ಸಾಕ್ಷಿಗಳ ಕುಟುಂಬ, ದೇವರ ವಾಕ್ಯವನ್ನು ಅನುಸರಿಸುವಂತಹ ಕುಟುಂಬ ಒಂದು ಸಭೆಯಲ್ಲಿದ್ದರೆ ಆ ಸಭೆಗೆ ಒಂದು ಸಾಕ್ಷಿ. ಜನರು ಅವರ ಕುಟುಂಬ ಜೀವಿತವನ್ನ ನೋಡಿ ಕರ್ತನ ಕಡೆಗೆ ಬರುವವರಾಗುತ್ತಾರೆ, ಕರ್ತನನ್ನ ಕಂಡುಕೊಳ್ಳುವವರಾಗುತ್ತಾರೆ. So if you go to preach in a village and we are inviting them to the church where this other family is living, and the testimony, if the testimony is bad, the people will say, we will never come to the church of that brother, this family, that family. ಕೆಲವು ಸಾರಿ ಸಾಕ್ಷಿಯಾಗಿ ಜೀವಿಸದೆ, ದೇವರ ಮಹಿಮೆಗಾಗಿ ಜೀವಿಸದೆ ಇರುವಂತ ಕುಟುಂಬಗಳು ಇರುವಾಗ ಜನರು ಹೇಳ್ತಾರೆ, ಓ ಆ ಕುಟುಂಬ ಆ ಸಭೆಯಲ್ಲಿದೆಯಾ, ಈ ಕುಟುಂಬ ಈ ಸಭೆಯಲ್ಲಿದೆಯಾ, ಹಾಗಾದ್ರೆ ಅಲ್ಲಿಗೆ ಹೋಗದೇ ಇರುವುದೇ ಒಳ್ಳೆಯದೆಂಬುದಾಗಿ ಅನೇಕರು ಆಲೋಚಿಸುತ್ತಾರೆ. So the Lord's name will be mocked because of your action. ಅವರ ಕ್ರಿಯೆಗಳ ಮೂಲಕವಾಗಿ ಕರ್ತನ ನಾಮವು ಅದು ಅವಮಾನಕ್ಕೆ ಹಾಗೂ ಅಂತಹ ಕುಟುಂಬಗಳು ದೇವರನ್ನ ಘನಪಡಿಸದೆ ಅವಮಾನಿಸುವುದಕ್ಕೆ ಕಾರಣವಾಗುತ್ತದೆ. So what is the antidote for that? What is the remedy for that? ಅದಕ್ಕಿರುವಂತ ಪರಿಹಾರವೇನು? So you are filled with the Holy Spirit. ಪವಿತ್ರಾತ್ಮ ಭರಿತರಾಗಿರ್ರಿ. In chapter 5 we read that. What is it that Apostle Paul is reminding them to fill with the Holy Spirit? ಪೌಲನು ಆತನು 5ನೇ ಅಧ್ಯಾಯದಲ್ಲಿ ಅವರಿಗೆ ಹೇಳುವಂತ ಮಾತೇನೆಂದ್ರೆ ಪವಿತ್ರಾತ್ಮ ಭರಿತರಾಗಿರ್ರಿ ಎಂದು ಹೇಳುತ್ತಾನೆ. So if you are filled with the Holy Spirit, you will surrender your life to Lord Jesus Christ. ಯಾವಾಗ ನೀವು ಪವಿತ್ರಾತ್ಮ ಭರಿತರಾಗಿರ್ತೀರೋ ಆಗ ನಿಮ್ಮ ಜೀವಿತವನ್ನ ಕರ್ತನ ಮಹಿಮೆಗೆ ನೀವು ಒಪ್ಪಿಸಿಕೊಟ್ಟವರಾಗುತ್ತೀರಿ. So the husband will surrender, the wife will surrender, the children will surrender. ಗಂಡನು ಆತನು
ಸಮರ್ಪಿಸಿಕೊಡುತ್ತಾನೆ, ಹೆಂಡತಿಯು ಸಮರ್ಪಿಸಿಕೊಡುತ್ತಾಳೆ, ಮಕ್ಕಳು ಅವರು ಸಮರ್ಪಿಸಿಕೊಡುತ್ತಾರೆ. So dearly beloved, we can see a beautiful family which is filled with God, Holy Spirit, and because of that aroma from the house will spread all over the place. ಪ್ರಿಯರಾದವರೇ, ಆ ರೀತಿಯಲ್ಲಿ ಜೀವಿಸುವಾಗ ಅಂತ ಕುಟುಂಬಗಳ ಮೂಲಕವಾಗಿ ಬರುವಂತಹ ಸುಗಂಧ ವಾಸನೆಯು ಅವರಿರುವ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪಿಸುತ್ತದೆ. So are you willing to submit to the will of God? ಆ ರೀತಿಯಲ್ಲಿ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವುದಕ್ಕೆ ನಿಮಗೆ ಇಷ್ಟವಿದೆಯಾ? Are you willing to live according to the will of God? ದೇವರ ಚಿತ್ತಕ್ಕನುಸಾರವಾಗಿ ಜೀವಿಸುವುದಕ್ಕೆ ನಿಮಗೆ ಮನಸ್ಸಿದೆಯಾ? Are you willing to lead your life as Christ intended for you? ನಿಮ್ಮ ಜೀವಿತದ ವಿಷಯವಾಗಿ ದೇವರು ಏನನ್ನ ಉದ್ದೇಶಿಸಿದ್ದಾನೋ ಆ ಉದ್ದೇಶಕ್ಕೆ ತಕ್ಕ ಹಾಗೆ ಜೀವಿಸಲಿಕ್ಕೆ ನಿಮಗೆ ಮನಸ್ಸಿದೆಯಾ? So Lord is looking for a servant leadership from you. Servant leadership from you. ದೇವರು ನಿಮ್ಮಿಂದ ಸೇವಕ ನಾಯಕತ್ವವನ್ನು ಎದುರು ನೋಡುತ್ತಾನೆ. Lord is looking for a sacrificial love from you. ದೇವರು ನಿಮ್ಮಿಂದ ಆ ತ್ಯಾಗಪೂರ್ವಕವಾದ ಯಜ್ಞಾರ್ಪಿತ ಪ್ರೀತಿಯನ್ನ ಆತನು ಬಯಸುತ್ತಾನೆ. Lord is looking for a steadfast love from you. ದೇವರು ನಿಮ್ಮಿಂದ ಸ್ಥಿರವಾದ, ದೃಢವಾದ, ಅಚಲವಾದ ಜೀವಿತವನ್ನ ನಂಬಿಕೆಯಿಂದ ಆತನು ಬಯಸುತ್ತಾನೆ. May your life be loyal to your husband and may your life be loyal to your wife. ಅಂತಹ ಪ್ರೀತಿ ಇರುವಾಗ ಗಂಡನು ಹೆಂಡತಿಗೆ ಬದ್ಧಳಾಗಿರುತ್ತಾಳೆ, ಹೆಂಡತಿಯು ಗಂಡನಿಗೆ ಬದ್ಧಳಾಗಿರುತ್ತಾಳೆ. None of the things of this world attract you other than your wife or your husband. ಆ ರೀತಿಯಲ್ಲಿ ಇರುವಾಗ ಲೋಕದ ಯಾವ ಸಂಗತಿಯು ನಿನ್ನ ಗಂಡನನ್ನ ಸೆಳೆಯುವುದಕ್ಕೆ ಸಾಧ್ಯವಿಲ್ಲ. Dearly beloved, God has given a great responsibility. ದೇವರು ತಾನೇ ಅಂತ ಜವಾಬ್ದಾರಿಕೆಯನ್ನ ಆತನ ಕುಟುಂಬಕ್ಕಾಗಿ ಕೊಟ್ಟಿದ್ದಾನೆ. That is the children. ಮಕ್ಕಳು ಕೂಡ. So your children should come to the Lord because of your life. ನಿಮ್ಮ ಜೀವಿತದ ಮೂಲಕವಾಗಿ ನಿಮ್ಮ ಮಕ್ಕಳು ಕೂಡ ಕರ್ತನ ಕಡೆಗೆ ಬರುವವರಾಗಬೇಕು. Never make the children say that I don't love my father's God or I don't love my mother's God. ನಾನು ಎಂದಿಗೂ ಕೂಡ ನನ್ನ ತಂದೆಯ ದೇವರನ್ನ, ನನ್ನ ತಾಯಿಯ ದೇವರನ್ನ ನಾನು ನಂಬುವುದಿಲ್ಲ ಎಂಬುದಾಗಿ ಮಕ್ಕಳು ಹೇಳಬಾರದು. Let them testify that I will love my father's God, I love my mother's God. ಆ ಮಕ್ಕಳು ಯಾವಾಗಲೂ ಕೂಡ ನನ್ನ ತಂದೆ ಆರಾಧಿಸುವ ದೇವರನ್ನ, ನನ್ನ ತಾಯಿ ಆರಾಧಿಸುವ ದೇವರನ್ನ ನಾನು ಕೂಡ ಪ್ರೀತಿಸಿ ಆರಾಧಿಸುತ್ತೇನೆ ಎಂಬುದಾಗಿ ಮಕ್ಕಳು ಹೇಳುವಂತಾಗಬೇಕು. So in these days when you come together and study the word of God, let the God enable us to live a Christian life which is pleasing unto you. ಆ ರೀತಿಯಲ್ಲಿ ಕರ್ತನು ತಾನೇ ಆತನಿಗೆ ಮೆಚ್ಚುಗೆಯಾದ ಕ್ರೈಸ್ತ ಕುಟುಂಬ ಜೀವಿತವನ್ನು ಜೀವಿಸುವ ಹಾಗೆ ಆತನು ತಾನೇ ಸಹಾಯ ಮಾಡಲಿ. So submit your life to the Lord. ನಿಮ್ಮ ಜೀವಿತವನ್ನು ಕರ್ತನಿಗೆ ಸಮರ್ಪಿಸಿಕೊಡಿರಿ. We all have shortcomings in our life. ನಮ್ಮ ಜೀವಿತ ನಮಗೆಲ್ಲರಿಗೂ ಕೂಡ ಅನೇಕವಾದಂತಹ ಅಡ್ಡಿಗಳು ಬಂದೇ ಬರುತ್ತವೆ. But this is the time God brought you here because of His will and pleasure. He brought you here. ಆ ರೀತಿಯಲ್ಲಿ ದೇವರು ಎಲ್ಲವನ್ನು ಕೊಟ್ಟಿರುವಾಗ ನಾವು ಆ ರೀತಿಯಲ್ಲಿ ಜೀವಿಸುವ ಹಾಗೆ ಕರ್ತನು ನಮಗೆ ಕೃಪೆಯನ್ನ, ಸಹಾಯವನ್ನು ಅನುಗ್ರಹಿಸಿ ಕೊಡುವಾತನಾಗಿದ್ದಾನೆ. If anybody is living not in the will of God or living not according to the word of God, ಯಾರಾದರೂ ಕೂಡ ದೇವರ ಚಿತ್ತದಲ್ಲಿ ಜೀವಿಸದೆ, ದೇವರ ವಾಕ್ಯಾನುಸಾರ ಜೀವಿಸದೆ ಇರುವವರಾಗಿದ್ದರೆ, may this conference make you to love Him more and live for the glory of God and get away from all the sins of your life. ಈ ಸಮ್ಮೇಳನ ನಿಮ್ಮ ಜೀವಿತವನ್ನ ಸರಿಪಡಿಸಿಕೊಳ್ಳುವುದಕ್ಕೆ, ಕ್ರಮಪಡಿಸಿಕೊಳ್ಳುವುದಕ್ಕೂ ಸಹಾಯ ಮಾಡಿ ನಿಮ್ಮ ಜೀವಿತವನ್ನ ದೇವರ ವಾಕ್ಯಾನುಸಾರ ಜೀವಿಸುವುದಕ್ಕೆ ಸಹಾಯಿಸಲಿ. Confess your sins and submit to the Lord's will. ನಿಮ್ಮ ತಪ್ಪುಗಳನ್ನ ಪಾಪಗಳ ಕರ್ತನಿಗೆ ಅರಿಕೆ ಮಾಡಿ ನಿಮ್ಮ ಜೀವಿತವನ್ನ ಕರ್ತನಿಗೆ ಸಮರ್ಪಿಸಿಕೊಳ್ಳಿರಿ. May God bless you and thank you for everything and thank you for having this time together. We'll have more about the family these days and all these families should be enriched and come together as one unit and praise God. ದೇವನಾಮ ಸ್ತೋತ್ರವಾಗ ದೇವರು ತನ್ನೆಲ್ಲ ಕೃಪೆ ಮಾಡಲಿ, ಸಹಾಯ ಮಾಡಿ ನಾವೆಲ್ಲರೂ ಕೂಡ ಒಂದೇ ಕುಟುಂಬವಾಗಿ ಈ ರೀತಿ ವಾಕ್ಯಾನುಸಾರವಾಗಿ ಒಂದು ಗುಡಿ ಬರುವ ಹಾಗೆ ಆತನು ತನ್ನ ಸಹಾಯಿಸಲಿ. Thank you brother for translating. May the Lord be glorified.